ಒಬ್ಬ ಇಂಟ್ರೋವರ್ಟ್. ಎಷ್ಟು ಇಂಟ್ರೋವರ್ಟ್ ಅಂದ್ರೆ ಹೊರಗಡೆ ಯಾರ ಜೊತೆನೂ ಸೇರೋದಿಲ್ಲ, ಫ್ರೆಂಡ್ಸ್ ಪಾರ್ಟಿ ಅನ್ನೋದು ಏನೂ ಇಲ್ಲ. ಇವನ ಹೆಸರು ಫ್ರೆಡ್ಡಿ ಜಿನ್ವಾಲಾ ಅಂತ. ತುಂಬಾನೇ ನಾಚಿಕೆ, ಸಂಕೋಚ ಮತ್ತೆ ಮೃದು ಸ್ವಭಾವದವನು. ವೃತ್ತಿಲಿ ಒಬ್ಬ ಡೆಂಟಿಸ್ಟ್ ಆಗಿರ್ತಾನೆ. ವಯಸ್ಸು 28 ಆಗಿರುತ್ತೆ. ಮದುವೆ ಆಗೋದಕ್ಕೆ ಹುಡುಗಿನ ಹುಡುಕ್ತಿರ್ತಾನೆ. ಏಜ್ 28 ಆಗಿದ್ರು ನೋಡೋಕೆ ಸ್ವಲ್ಪ ಏಜ್ ಆದಂತರನೇ ಕಾಣಿಸ್ತಾನೆ. ಮ್ಯಾಟ್ರಿಮೋನಿಲಿ ಹುಡುಗಿರ್ನ ನೋಡಿ ಯಾವ್ದಾದ್ರು ಪ್ರೊಫೈಲ್ ಮ್ಯಾಚ್ ಆದ್ರೆ ಅವ್ರನ್ನ ಮೀಟ್ ಆಗೋದಕ್ಕೆ ಕರೀತಾನೆ. ಆದ್ರೆ ಹೇಗೆ ಹುಡುಗಿರ್ ಜೊತೆ ಲವಲವಿಕೆಯಿಂದ ಮಾತಾಡ್ಬೇಕು ಅಂತ ಇವನಿಗೆ ಬರಲ್ಲ. ಎಲ್ಲಿಂದ ಮಾತು ಶುರು ಮಾಡ್ಬೇಕು, ಮಾತಿಗೆ ಮಾತು ಹೇಗೆ ಜೋಡಿಸ್ಬೇಕು ಏನು ಗೊತ್ತಾಗಲ್ಲ. ಅದಕ್ಕೆ ಮೊದಲೇ ಏನೆಲ್ಲ ಮಾತಾಡ್ಬೇಕು ಅಂತ ಪ್ರಾಕ್ಟೀಸ್ ಮಾಡ್ಕೊಂಡು ಬಂದಿರ್ತಾನೆ. ಆದ್ರೂ ಸರಿಯಾಗಿ ಕಮ್ಯುನಿಕೇಟ್ ಮಾಡಕ್ ಬರ್ದೆ ಯಾವ ಹುಡುಗಿರ್ಗೂ ಇವನ್ ಜೊತೆ ಮ್ಯಾಚ್ ಆಗ್ತಿರಲ್ಲ. ಒಪ್ಕೊಳ್ದೆ ಹೋಗ್ಬಿಡ್ತಿರ್ತಾರೆ. ಫ್ರೆಡ್ಡಿ ತನ್ನ ಮನ್ಸು ಬಿಚ್ಚಿ ನಿಸ್ಸಂಕೋಚವಾಗಿ ಮಾತಾಡೋ ಒಬ್ಬನೇ ಒಬ್ಬ ಸ್ನೇಹಿತ ಅಂದ್ರೆ ಅದು ಇವನೇ, ಹಾರ್ಡಿ ಅನ್ನೋ ಒಂದು ಆಮೆ. ಫ್ರೆಡ್ಡಿಯ ಫೇವರೇಟ್ ಪೆಟ್. ಹಾರ್ಡಿ ಫ್ರೆಡ್ಡಿಗೆ ಕ್ಲೋಸ್ ಫ್ರೆಂಡ್. ಫ್ರೆಡ್ಡಿಗೆ ತಂದೆ ತಾಯಿ ಇಬ್ರು ಇಲ್ಲ, ಒಬ್ರು ಚಿಕ್ಕಮ್ಮ ಇರ್ತಾರೆ. ಇವನ ಯೋಗಕ್ಷೇಮ ಎಲ್ಲ ವಿಚಾರಿಸ್ಕೊಳ್ಳೋದು ಇವ್ರೆ, ಪರ್ಸಿಸ್ ಅಂತ. ಫ್ರೆಡ್ಡಿಗೆ ಒಂದು ಹುಡುಗಿನ ನೋಡ್ಕೊ ಅಂತ ಯಾವಾಗ್ಲೂ ಹೇಳ್ತಿರ್ತಾರೆ. ತಮ್ಗೆ ಗೊತ್ತಿರೋ ಹುಡುಗಿರದು ಪ್ರೊಫೈಲ್ಸ್ ನ ತೋರಿಸ್ತಿರ್ತಾರೆ. ಒಂದು ಸಲ ರೆಸ್ಟೋರೆಂಟ್ ಗೆ ಹೋಗಿದ್ದಾಗ ಹೀಗೆ ಮಾತಾಡ್ತಾ ಪರ್ಸಿಸ್ ಆಂಟಿ, ಅಲ್ಲೊಬ್ಳು ಬ್ಲೂ ಕಲರ್ ಸ್ಯಾರಿ ಹಾಕೊಂಡಿದ್ದಾಳೆ ನೋಡು, ತುಂಬಾನೇ ಲಕ್ಷಣವಾಗಿ ಕಾಣ್ತಿದ್ದಾಳೆ, ನಾನು ಅವಾಗಿಂದ ನೋಡ್ತಾನೆ ಇದ್ದೀನಿ, ನಿನ್ ಕಡೆ ನೋಡ್ತಾ ಇದ್ದಾಳೆ, ಮತ್ತೆ ಸ್ಮೈಲ್ ಮಾಡ್ತಿದ್ದಾಳೆ ಕೂಡ. ಈ ನಾಚಿಕೆ ಅಂಜಿಕೆ ಎಲ್ಲಾ ಬಿಟ್ಟು ಕಾನ್ಫಿಡೆಂಟ್ ಆಗಿ ಹೋಗಿ ಮಾತಾಡ್ಸು ಅಂತ ಪ್ರವೋಕ್ ಮಾಡಿ ಕಳಿಸ್ತಾಳೆ. ಫ್ರೆಡ್ಡಿಗೆ ಎದೆ ಹೊಡ್ತಾ ಜೋರಾಗಿದ್ರು ಧೈರ್ಯ ಮಾಡಿ ಹೋಗಿ ಅವಳ ಮುಂದೆ ನಿಲ್ತಾನೆ. ಆ ಹುಡುಗಿ ಫ್ರೆಡ್ಡಿನ ನೋಡ್ತಾಳೆ. ಫ್ರೆಡ್ಡಿ ಏನು ಮಾತಾಡಿಸ್ತೆ ಹಂಗೆ ನೋಡ್ತಾನೆ ಇರ್ತಾನೆ. ಆಗ ಆ ಹುಡುಗಿ ಯಾರು ಅಂತ ಕೇಳ್ತಾಳೆ. ಆಗ ಫ್ರೆಡ್ಡಿ, ನೀವು ನನ್ ಕಡೆ ನೋಡ್ತಾ ಇದ್ರಿ, ನಾವ್ ಇದಕ್ ಮುಂಚೆ ಯಾವಾಗಾದ್ರೂ ಭೇಟಿ ಮಾಡಿದ್ವಾ ಅಂತ ಸಂಕೋಚದಿಂದಲೇ ಮಾತಾಡಿಸ್ತಾನೆ. ಅವಳು ಇಲ್ಲ ಅಂತ ಕತ್ತಲಾಡಿಸ್ತಾಳೆ. ಆಗ ನನ್ನ ಹೆಸರು ಫ್ರೆಡ್ಡಿ, ಫ್ರೆಡ್ಡಿ ಜಿನ್ವಾಲಾ ಅಂತ ಪರಿಚಯ ಮಾಡ್ಕೊಳ್ತಾನೆ. ಆದ್ರೆ ಅವಳು ನಾನ್ ನಿಮ್ ಕಡೆ ನೋಡ್ತಿರ್ಲಿಲ್ವಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ಫ್ರೆಡ್ಡಿ, ಇಲ್ಲ ಅಲ್ಲಿ ಕುಳಿತಿದಾರಲ್ಲ ನಮ್ಮ ಆಂಟಿ ಅವರೇ ಹೇಳಿದ್ದು ನಮ್ ಕಡೆ ನೀವು ನೋಡ್ತಿದ್ದೀರಾ ಅಂತ, ಅದಕ್ಕೆ ಕೇಳ್ದೆ ಅಷ್ಟೇ ಅಂತ ಹೇಳ್ತಿರುವಾಗ ಇವರಿಬ್ರು ಮಧ್ಯೆ ಒಬ್ಬ ವ್ಯಕ್ತಿ ಬರ್ತಾನೆ. ಏನ್ ನಡೀತಾ ಇದೆ ಇಲ್ಲಿ ಅಂತ ಕೇಳ್ತಾನೆ. ಆ ಹುಡುಗಿ ಏನಿಲ್ಲ ರುಸ್ತುಮ್ ಅಂತಾಳೆ. ಇವನ ಹೆಸರು ರುಸ್ತುಮ್ ಅಂತ ಈ ಹುಡುಗಿ ಗಂಡ. ಈ ಹುಡುಗಿ ಹೆಸರು ಖೈನಜ್ ಇರಾನಿ ಅಂತ. ರುಸ್ತುಮ್ ಇರಾನಿ ಕೋಪ ಮಾಡ್ಕೊಂಡು ನನ್ನ ಹೆಂಡತಿ ಜೊತೆ ಯಾಕೆ ಮಾತಾಡ್ತಿದ್ಯಾ ಅಂತ ಕೇಳ್ತಾನೆ. ಆಗ ಫ್ರೆಡ್ಡಿಗೆ ಇವಳಿಗೆ ಮದುವೆ ಆಗಿದೆ ಅಂತ ಗೊತ್ತಾಗುತ್ತೆ. ಇಲ್ಲ ನನ್ನ ಆ ರೀತಿ ಮಾತಾಡ್ಸಿಲ್ಲ ಅಂತ ಹೇಳಿದ್ರು ರುಸ್ತುಮ್, ಫ್ಲರ್ಟ್ ಮಾಡ್ತಿದೀಯಾ ಅಂತ ಕೇಳ್ತಾನೆ. ಆಗ ಫ್ರೆಡ್ಡಿ, ಇಲ್ಲ ಸರ್ ಅವರು ಈ ಕಡೆ ನೋಡ್ತಿದ್ರು, ಅದಕ್ಕೆ ಮೊದಲೇ ಪರಿಚಯ ಇದೆಯಾ ಕೇಳೋಣ ಅಂತ ಬಂದೆ ಅಂದಾಗ ರುಸ್ತುಮ್ ಅವಳಿಗೆ, ನಿನ್ನ ಒಂದೇ ಒಂದು ನಿಮಿಷ ಬಿಟ್ಟು ಹೋದೆ, ಆ ಗ್ಯಾಪ್ ಅಲ್ಲಿ ಇನ್ನೊಬ್ಬರ ಜೊತೆ ಫ್ಲರ್ಟ್ ಮಾಡ್ತಿದೀಯಾ ಅಂತ ಅವಳ ಮೇಲೆ ಜಗಳ ಮಾಡ್ತಾನೆ. ಫ್ರೆಡ್ಡಿ, ಸರ್ ಅವ್ರದೇನು ತಪ್ಪಿಲ್ಲ ಅಂತ ಮಧ್ಯ ಪ್ರವೇಶಿಸಿದಾಗ ರುಸ್ತುಮ್ ಫ್ರೆಡ್ಡಿನ ತಳ್ಳೇ ಬಿಡ್ತಾನೆ. ಫ್ರೆಡ್ಡಿಗೆ ತುಂಬಾ ಅವಮಾನ ಆಗುತ್ತೆ. ರುಸ್ತುಮ್ ಅವರ ಹೆಂಡತಿನ ಬೈಕೊಂಡು ಕರ್ಕೊಂಡು ಹೋಗ್ಬಿಡ್ತಾನೆ. ಫ್ರೆಡ್ಡಿ ಪಾಪ ವಾಪಸ್ ಬಂದು ಅವರ ಆಂಟಿ ಹತ್ರ ಕುಳಿತುಕೋತಾನೆ. ಪಾಪ ಮನೆಗೆ ಹೋಗಿ ಮಲಗಿದ್ರು ಅವಳ ಮುಖ ಅವರ ಮುಂದೆ ಬಂದ ಹಾಗೆ ಆಗ್ತಿರುತ್ತೆ. ಒಂದು ಲೆವೆಲ್ಗೆ ಅವಳ ಮೇಲೆ ಫ್ರೆಡ್ಡಿಗೆ ಕ್ರಶ್ ಆಗಿದೆ. ಮಾರನೇ ದಿನ ಫ್ರೆಡ್ಡಿ ಕ್ಲಿನಿಕ್ ಗೆ ಹೋದ್ರೆ ಸರ್ಪ್ರೈಸಿಂಗ್ಲಿ ಅದೇ ಹುಡುಗಿ ಬರ್ತಾಳೆ. ಅವಳನ್ನ ನೋಡಿ ಇವನ್ಗೆ ಶಾಕ್ ಆಗುತ್ತೆ. ಆ ಹುಡುಗಿ, ನನ್ನ ಫ್ರೆಂಡ್ ನಿಮ್ಮ ಕ್ಲಿನಿಕ್ ಅನ್ನ ರೆಕಮೆಂಡ್ ಮಾಡಿದ್ಲು, ನೀವೇ ಅಲ್ವಾ ಡಾಕ್ಟರ್ ಫ್ರೆಡ್ಡಿ ಜಿನ್ವಾಲಾ, ನನ್ನ ಹೆಸರು ಖೈನಜ್ ಇರಾನಿ ಅಂತ ಪರಿಚಯ ಮಾಡ್ಕೊಳ್ತಾಳೆ. ನನ್ನ ವಿಸ್ಟಮ್ ಟೂತ್ ತೆಗಿಸ್ಬೇಕಿತ್ತು ಅದಕ್ಕೆ ಬಂದೆ ಅಂತ ಹೇಳ್ತಾಳೆ. ವಿಸ್ಟಮ್ ಟೂತ್ ಅಂದ್ರೆ ದವಡೆ ಹಲ್ಲು ಹತ್ರ ಇನ್ನೊಂದು ಹಲ್ಲು ಬೆಳೆದು ಒಸಡುನ ನೋವು ಮಾಡೋದು. ತುಂಬಾ ದಿವಸದ ಹಿಂದೆನೆ ತೆಗಿಸ್ಬೇಕಿತ್ತು, ಲೇಟ್ ಆಗಿದೆ ಅಂತ ಹೇಳ್ತಾಳೆ. ಆಗ ಫ್ರೆಡ್ಡಿ, ಕೂತ್ಕೊಳ್ಳಿ ಅಂತ ಹೇಳಿ ಗ್ಲೌಸ್ ಹಾಕೊಳ್ಳುವಾಗ, ನೆನ್ನೆ ನಡೆದಕ್ಕೆ ಸಾರಿ, ನನ್ನ ಹಸ್ಬೆಂಡ್ ಡ್ರಿಂಕ್ಸ್ ಮಾಡಿದಾಗ ತುಂಬಾ ಪೊಸೆಸಿವ್ ಆಗಿ ಬಿಹೇವ್ ಮಾಡ್ತಾರೆ ಅಂತ ಕ್ಷಮೆ ಕೇಳಿದಾಗ, ಪರವಾಗಿಲ್ಲ ಬಿಡಿ ನಾನು ಅದನ್ನ ಮರೆತು ಬಿಟ್ಟೆ ಅಂತ ಹೇಳಿ ಟೂತ್ ಇನ್ಸ್ಪೆಕ್ಟ್ ಮಾಡೋಕೆ ಅವಳನ್ನ ಮಲಗಿಸಿ ವಿಸ್ಟಮ್ ಟೂತ್ ನೋಯ್ತಿದ್ಯಾ ಅಂತ ಕೇಳ್ತಾನೆ. ಯಾವಾಗ್ಲೂ ಇಲ್ಲ, ಅವಾಗ ಅವಾಗ ನೋವು ಬರುತ್ತೆ ಅಂತ ಹೇಳ್ತಾಳೆ. ಅದನ್ನ ಬೇಗ ತೆಗಿಬೇಕು, ಲೇಟ್ ಮಾಡಿದ್ರೆ ಬೇರೆ ಹಲ್ಲುಗಳು ಡ್ಯಾಮೇಜ್ ಆಗೋ ಸಾಧ್ಯತೆ ಇರುತ್ತೆ, ಇವತ್ತು ಎಕ್ಸ್ರೇ ತೆಗೆಸ್ಕೊಳ್ಳಿ, ನಾಳೆ ರಿಮೂವ್ ಮಾಡ್ತೀನಿ ಅಂತ ಹೇಳ್ತಾನೆ. ಖೈನಜ್ ಕ್ಲಿನಿಕ್ ಅಲ್ಲಿ ಅವರ ಆಂಟಿ ಫೋಟೋ ನೋಡಿ, ಇವರು ರೂಬಿ ಜಿನ್ವಾಲಾ ಅಲ್ವಾ ಅಂತ ಕೇಳ್ತಾಳೆ. ಹೌದು, ನಿಮ್ಗೆ ಹೇಗ್ ಗೊತ್ತು ಅಂತ ಫ್ರೆಡ್ಡಿ ಕೇಳಿದಾಗ, ಅವರ ಮ್ಯೂಸಿಕ್ ಅಂದ್ರೆ ನನಗೆ ತುಂಬಾ ಇಷ್ಟ, ನಾನು ಸೆಲ್ಲೋ ಇನ್ಸ್ಟ್ರೂಮೆಂಟ್ ನುಡ್ಸೋದಕ್ಕೆ ಇನ್ಸ್ಪೈರ್ ಮಾಡಿದ್ದೆ ಇವರು ಅಂತ ಹೇಳ್ತಾಳೆ. ಆಗ ಫ್ರೆಡ್ಡಿ, ಹೌದಾ ನಿಮ್ಗೆ ಸೆಲ್ಲೋ ನುಡ್ಸೋಕು ಬರುತ್ತಾ ಅಂತ ಕೇಳ್ತಾನೆ. ಅದಕ್ಕೆ ಖೈನಜ್, ಮೊದಲು ನುಡಿಸ್ತಿದ್ದೆ ಈಗ ಇಲ್ಲ ಅಂತ ಹೇಳ್ತಾಳೆ. ಫ್ರೆಡ್ಡಿ ಯಾಕೆ ಅಂತ ಕೇಳಿದ್ರೆ, ಈಗ ನಾನು ಮ್ಯಾರಿಡ್, ಅಷ್ಟು ಫ್ರೀಡಮ್ ಇಲ್ಲ, ಥ್ಯಾಂಕ್ ಯು ಡಾಕ್ಟರ್, ನಾಳೆ ಬರ್ತೀನಿ ಅಂತ ಹೇಳಿ ಹೋಗ್ತಾಳೆ. ಅಲ್ಲಿಂದ ಮನೆಗೆ ಬಂದ್ರೆ ಫ್ರೆಡ್ಡಿ ಖೈನಜ್ ಜೊತೆ ನನ್ನ ಸಂಸಾರ ಹೇಗಿರುತ್ತೆ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳುವಷ್ಟು ಹಚ್ಕೊಂಡ್ಬಿಟ್ಟಿದ್ದಾನೆ. ಫ್ರೆಡ್ಡಿ, ಖೈನಜ್ ಮತ್ತೆ ಒಂದು ಪುಟ್ಟ ಹೆಣ್ಣು ಮಗು ಅನ್ನೋ ಕಲ್ಪನೆಯಲ್ಲಿ ಮುಳುಗಿರ್ತಾನೆ. ಮಾರನೇ ದಿನ ಫ್ರೆಡ್ಡಿ ಕ್ಲಿನಿಕ್ ಗೆ ಹೋಗಿ ಎಕ್ಸ್ರೇ ನೋಡ್ತಿರ್ಬೇಕಾದ್ರೆ ಖೈನಜ್ ಬರ್ತಾಳೆ. ಆಗ ನಿಮ್ಮ ಎಕ್ಸ್ರೇ ಎಲ್ಲ ಚೆಕ್ ಮಾಡಿದ್ದೀನಿ, ಇವತ್ತು ವಿಸ್ಡಮ್ ಟೂತ್ ರಿಮೂವ್ ಮಾಡಬಹುದು ಅಂತ ಹೇಳ್ತಾನೆ. ನೋವಾಗುತ್ತಾ ಡಾಕ್ಟರ್ ಅಂತ ಖೈನಜ್ ಕೇಳ್ತಾಳೆ. ಇಲ್ಲ ನೋವೇನು ಆಗಲ್ಲ, ಜನರಲ್ ಅನಸ್ಥಿಷಿಯಾ ಕೊಟ್ಟಿರ್ತೀನಿ, ಏನು ನೋವಾಗೋದಿಲ್ಲ ಅಂತ ಹೇಳ್ತಾನೆ. ಟೂತ್ ಎಕ್ಸ್ಟ್ರಾಕ್ಷನ್ ಎಲ್ಲ ಆಗುತ್ತೆ. ಖೈನಜ್ ಪ್ರಜ್ಞೆ ಇಲ್ಲದೆ ಮಲಗಿರ್ತಾಳೆ. ಆಗ ಫ್ರೆಡ್ಡಿ ಅವಳನ್ನೇ ದಿಟ್ಟಿಸಿ ನೋಡ್ತಾ ಕಣ್ತುಂಬಿಕೊಂಡು ಐ ಲವ್ ಯು ಅಂತ ಮನಸ್ಫೂರ್ತಿಯಾಗಿ ಹೇಳ್ತಾನೆ. ಖೈನಜ್ಗೆ ಪ್ರಜ್ಞೆ ಬಂದ್ಮೇಲೆ ಅವಳಿಗೆ ಬೇಕಾದ ಪ್ರಿಸ್ಕ್ರಿಪ್ಷನ್ ಮೆಡಿಸಿನ್ಸ್ ನ ಬರ್ಕೊಟ್ಟು ನಾಳೆ ಮತ್ತೆ ಚೆಕ್ಅಪ್ ಗೆ ಬರ್ಬೇಕಾಗತ್ತೆ ಅಂತ ಹೇಳ್ತಾನೆ. ಖೈನಜ್ ಹೊರಡ್ತಿರ್ತಾಳೆ. ಆಗ ಫ್ರೆಡ್ಡಿ ಸಂಕೋಚದಿಂದಲೇ ಮನೆಗೆ ಡ್ರಾಪ್ ಮಾಡ್ಲಾ ಅಂತ ಕೇಳ್ತಾನೆ. ಖೈನಜ್ಗೆ ಡಾಕ್ಟರ್ಗೆ ನನ್ನ ಮೇಲೆ ಇಂಟ್ರೆಸ್ಟ್ ಇದೆ ಅಂತ ಗೊತ್ತಾಗುತ್ತೆ. ಇಲ್ಲ ಪರವಾಗಿಲ್ಲ, ನನ್ನ ಫ್ರೆಂಡ್ ನನ್ನ ಪಿಕ್ ಮಾಡೋಕೆ ಬರ್ತಿದ್ದಾಳೆ, ಅವಳ ಜೊತೆ ಹೋಗ್ತೀನಿ ಅಂತ ಹೇಳಿ ಹೋಗ್ತಾಳೆ. ಫ್ರೆಡ್ಡಿ ಖೈನಜ್ ಇರಾನಿ ಅಡ್ರೆಸ್ ಎಲ್ಲ ಅವಳ ಪೇಷಂಟ್ ಫೈಲ್ ಇಂದ ಫೋಟೋ ತೆಗೆದು ಇಟ್ಕೊಳ್ತಾನೆ. ಖೈನಜ್ ರಾತ್ರಿ ಮನೆಗೆ ಹೋಗ್ತಾಳೆ. ಅವಳ ಗಂಡ ಕುಡಿತಾ ಕೂತಿರ್ತಾನೆ. ಖೈನಜ್ ಬಂದ ತಕ್ಷಣ, ರಾತ್ರಿ ಇಷ್ಟೊಂದು ಲೇಟ್ ಆಗಿ ಬರ್ತಿದೀಯಾ, ಎಲ್ಲಿ ಹೋಗಿದ್ದೆ ಅಂತ ಕೇಳ್ತಾನೆ. ಡೆಂಟಿಸ್ಟ್ ಹತ್ರ ಹೋಗಿದ್ದೆ, ಅಲ್ಲಿ ಟೂತ್ ಎಕ್ಸ್ಟ್ರಾಕ್ಷನ್ ಮುಗಿಸ್ಕೊಂಡು ನನ್ನ ಫ್ರೆಂಡ್
ಸಾರಾ ಸಿಕ್ಕಿದ್ಲು, ಅವಳ ಜೊತೆ ಹೋಗಿದ್ದೆ ಅಂತ ಹೇಳ್ತಾಳೆ. ರುಸ್ತುಂ, ನನಗಿಲ್ಲಿ ಹೊಟ್ಟೆ ಅಷ್ಟು ಜೀವ ಹೋಗ್ತಿದೆ, ನೀನು ಫ್ರೆಂಡ್ಸ್ ಜೊತೆ ಪಾರ್ಟಿ ಮಾಡಿ ಬರ್ತಿದ್ಯಾ ಅಂತ ಕಿರಿಕ್ ತೆಗಿತಾನೆ. ಈ ಕಡೆ ಫ್ರೆಡ್ಡಿ ಅವಳ ಅಡ್ರೆಸ್ ಹುಡುಕೊಂಡು ಅವ್ರ ಮನೆ ಮುಂದೆ ಬಂದು ಕಾರ್ ನಿಲ್ಸ್ಕೊಂಡು ಕೂತಿರ್ತಾನೆ. ರುಸ್ತುಂ, ನಾನು 7:15 ಊಟ ಮಾಡ್ತೀನಿ ಅಂತ ನಿನಗೆ ಗೊತ್ತಿದೆ ಅಲ್ವಾ, ಆಲ್ರೆಡಿ ಲೇಟ್ ಆಗಿದೆ, ಈಗಲಾದ್ರೂ ಊಟಕ್ಕೆ ಕೊಡು ಅಂತ ಕೇಳ್ತಾನೆ. ಆಗ ಕೈನಸ್, ಇವತ್ತು ಡೆಂಟಿಸ್ಟ್ ಅಪಾಯಿಂಟ್ಮೆಂಟ್ ಇತ್ತು, ನಂತರ ಸಾರಾನ ಮೀಟ್ ಮಾಡಿದೆ, ಬರೋದಕ್ಕೆ ಲೇಟ್ ಆಗಿದೆ, ಅಡ್ಗೆ ಮಾಡಿಲ್ಲ ಅಂತ ಹೇಳ್ತಾಳೆ. ರುಸ್ತುಂಗೆ ತುಂಬಾ ಕೋಪ ಬಂದು, ಅಂದ್ರೆ ನಾನೇ ಅಡ್ಗೆ ಮಾಡ್ಕೋಬೇಕಂತ ಕಪಾಳಕ್ಕೆ ಹೊಡಿತಾನೆ. ಫ್ರೆಡ್ಡಿ ಕಾರಲ್ಲಿ ಕೂತ್ಕೊಂಡು ಕಿಟಕಿ ಕಡೆ ನೋಡ್ತಿದ್ರೆ ರುಸ್ತುಂ ಕೈನಸ್ ನ ಕಿಟಕಿ ಕಡೆ ಜಾಡ್ಸಿ ಹೊಡೆಯೋದು ಕಾಣಿಸುತ್ತೆ. ಅಲ್ಲಿ ಕೈನಸ್ಗೆ ರುಸ್ತುಂ ಹೊಡಿತಿದ್ರೆ ಫ್ರೆಡ್ಡಿಗೆ ಒಳಗೊಳಗೆ ಸಂಕಟ ಆಗ್ತಿರುತ್ತೆ. ಆದ್ರೂ ರುಸ್ತುಂ ಯಾವ ರೇಂಜ್ ಗೆ ಹೊಡಿತಾ ಅವಳ ಮೇಲೆ ಹಲ್ಲೆ ಮಾಡ್ತಾನೆ ಅಂದ್ರೆ ಅವನು ಹೊಡೆಯೋ ಹೊಡೆತದ ಸೌಂಡ್, ಪಾತ್ರೆ ವಸ್ತುಗಳು ಕೆಳಗಡೆ ಬೀಳೋ ಸೌಂಡ್ ಎಲ್ಲ ಫ್ರೆಡ್ಡಿ ವರ್ಗೂ ಕೇಳಿಸ್ತಿರುತ್ತೆ. ಆದ್ರೆ ಏನು ಮಾಡೋಕ್ಕಾಗಲ್ಲ, ಅಸಹಾಯಕತೆಯಿಂದ ಮನೆಗೆ ಬಂದ್ಬಿಡ್ತಾನೆ. ಫ್ರೆಡ್ಡಿಗೆ ಒಂದು ಚೈಲ್ಡ್ಹುಡ್ ಟ್ರಾಮಾ ಇರುತ್ತೆ. ಅವ್ರ ಅಮ್ಮನ್ಗೆ ಬೇರೆಯವರ ಹತ್ರ ಅಫೇರ್ ಇದ್ದ ಕಾರಣ ಫ್ರೆಡ್ಡಿ ತಂದೆ ಅವ್ರ ಅಮ್ಮನ್ನ ಫ್ರೆಡ್ಡಿ ಚಿಕ್ಕವನಾಗಿದ್ದಾಗ ಅವನು ಮುಂದೆನೆ ಶೂಟ್ ಮಾಡಿ ತಾನು ಗುಂಡು ಹಾರಿಸ್ಕೊಂಡು ಸತ್ತು ಹೋಗಿರ್ತಾರೆ. ಇದನ್ನ ನೆನಪು ಮಾಡ್ಕೊಳ್ತಿರ್ತಾನೆ. ಈಗ ಕೈನಸ್ ಗಂಡನಿಂದ ಏಟ್ ತಿಂತಿರೋದನ್ನ ನೋಡಿ ಅದೆಲ್ಲ ನೆನಪಾಗುತ್ತೆ. ಫ್ರೆಡ್ಡಿ ಮಾರನೇ ದಿನ ಕ್ಲಿನಿಕ್ ಗೆ ಬರ್ತಾನೆ. ಆದ್ರೆ ಇವತ್ತು ಕೈನಸ್ ಅಪಾಯಿಂಟ್ಮೆಂಟ್ ಪ್ರಕಾರ ಕ್ಲಿನಿಕ್ ವಿಸಿಟ್ ಮಾಡಲ್ಲ. ಆಗ ರಿಸೆಪ್ಷನಿಸ್ಟ್ ನ ಕೈನಸ್ ರೀಸ್ಕೆಡ್ಯೂಲ್ ಮಾಡಿದಾರ ಅಂತ ಕೇಳ್ತಾನೆ. ರಿಸೆಪ್ಷನಿಸ್ಟ್ ಇಲ್ಲ ಅಂತ ಹೇಳ್ತಾಳೆ. ಆಗ ಅವ್ರನ್ನ ಲೈನಿಗೆ ತಗೊಳ್ತೀರಾ ಅಂತ ಫ್ರೆಡ್ಡಿ ಕೇಳ್ತಾನೆ. ಬೇರೆ ಯಾವ ಪೇಷಂಟ್ಸ್ ಅಟೆಂಡ್ ಮಾಡದೆ ಕುಂತು ಕಡೆ ಕೂರ್ದೆ ತಳಮಳಿಸ್ತಿರ್ತಾನೆ. ಈಗ ರಿಸೆಪ್ಷನಿಸ್ಟ್ ಕೈನಸ್ ಇರಾನಿನ ಕಾಲ್ ಗೆ ತಗೊಂಡು ಫ್ರೆಡ್ಡಿಗೆ ಕನೆಕ್ಟ್ ಮಾಡಿದಾಗ, ಇವತ್ತು ನಿಮ್ಮ ಅಪಾಯಿಂಟ್ಮೆಂಟ್ ಇತ್ತು, ಯಾಕೆ ಮಿಸ್ ಮಾಡ್ಕೊಂಡ್ರಿ, ಈಸ್ ಎವ್ರಿಥಿಂಗ್ ಓಕೆ ಅಂತ ಕೇಳ್ತಾನೆ. ಕೈನಸ್ ಒಂದು ಕ್ಷಣ ಮೌನವಾಗಿರ್ತಾಳೆ. ಫ್ರೆಡ್ಡಿ ಮತ್ತೆ ಕೇಳಿದಾಗ, ಇವತ್ತು ಬರೋಕ್ಕಾಗಲ್ಲ ಡಾಕ್ಟರ್ ಅಂತ ಹೇಳ್ತಾಳೆ. ಆಗ ಫ್ರೆಡ್ಡಿ, ಆದ್ರೆ ನಾನು ನಿಮ್ಮ ಎಕ್ಸ್ಟ್ರಾಕ್ಷನ್ ಚೆಕ್ ಮಾಡ್ಬೇಕು, ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತಾನೆ. ಆದ್ರೆ ಕೈನಸ್, ಇವತ್ತು ಬರೋಕ್ಕಾಗಲ್ಲ ಡಾಕ್ಟರ್ ಅಂತಾನೆ ಹೇಳ್ತಾಳೆ. ಆಗ ಫ್ರೆಡ್ಡಿ, ನಾನು ಹೋಮ್ ವಿಸಿಟ್ ಮಾಡ್ಲಾ ಅಂತ ಕೇಳ್ತಾನೆ. ಅದಕ್ಕೆ ಕೈನಸ್, ಬೇಡ ಡಾಕ್ಟರ್, ನನ್ ಗಂಡನಿಗೆ ಅದೆಲ್ಲ ಇಷ್ಟ ಆಗಲ್ಲ ಅಂತ ಹೇಳ್ತಾಳೆ. ಆದ್ರೂ ಫ್ರೆಡ್ಡಿ, ಹಾಗಿದ್ರೆ ಇಲ್ಲೇ ಎಲ್ಲಾದ್ರೂ ಹತ್ರ ಮೀಟ್ ಆಗಿ ನನಗೆ 5 ನಿಮಿಷ ಸಾಕು, ಇನ್ಸ್ಪೆಕ್ಟ್ ಮಾಡ್ಬಿಡ್ತೀನಿ, ಇನ್ಫೆಕ್ಷನ್ ಬೇಗ ಸ್ಪ್ರೆಡ್ ಆಗೋ ಚಾನ್ಸಸ್ ಇರುತ್ತೆ, ಅದಕ್ಕೆ ಇಷ್ಟು ಫೋರ್ಸ್ ಮಾಡ್ತಿರೋದು ಅಂತ ಹೇಳ್ತಾನೆ. ಆಗ ಕೈನಸ್, ಸರಿ ನಾನೊಂದು ಪಾರ್ಕ್ ಹತ್ರ ಸಿಗ್ತೀನಿ ಅಂತ ಒಪ್ಕೊಂಡು ಬರೋಕ್ ಹೇಳ್ತಾಳೆ. ಇಬ್ರು ಮೀಟ್ ಆದಾಗ ಫ್ರೆಡ್ಡಿ ಅವಳು ಕೆನ್ನೆ ಮೇಲಿನ ಮಾರ್ಕ್ ಅನ್ನ ಅವಳು ಮರೆಮಾಚೋದನ್ನ ಗಮನಿಸಿ ಏನಾಯ್ತು ಅಂತ ಕೇಳ್ತಾನೆ. ಅವಳು ಏನು ಮಾತಾಡಲ್ಲ, ಮೌನವಾಗಿರ್ತಾಳೆ. ಫ್ರೆಡ್ಡಿ ಅವಳನ್ನ ಮಾತಾಡ್ಸೋಕೆ ಟ್ರೈ ಮಾಡ್ತಾನೆ. ಆದ್ರೆ ಅವಳ ಕಣ್ಣಲ್ಲಿ ನೀರು ಗಳಗಳ ಅಂತ ಬರ್ತಾ ಇರುತ್ತೆ. ಆಗ ಫ್ರೆಡ್ಡಿ, ನಿಮ್ಮ ಹಸ್ಬೆಂಡ್ ಹೊಡೆದ್ರ ಅಂತ ಕೇಳ್ತಾನೆ. ಅವಳು ಏನು ಹೇಳೋಕಾಗದೆ ಕಣ್ಣೀರು ಒರೆಸ್ಕೋತಾಳೆ. ಆಗ ಫ್ರೆಡ್ಡಿ ಐಸ್ ಕ್ರೀಮ್ ತರಿಸ್ತಾನೆ. ಈಗ ಸ್ವಲ್ಪ ಸಮಾಧಾನ ಆದಾಗ, ನಿಮ್ಮ ಹಸ್ಬೆಂಡ್ ಯಾಕೆ ಹೊಡೆದ್ರು ಅಂತ ಕೇಳಬಹುದಾ ಅಂತಾನೆ. ಆಗ ಕೈನಸ್, ಅವ್ರಿಗೆ ನಾನು ಫ್ರೆಂಡ್ಸ್ ನ ಭೇಟಿ ಮಾಡೋದು ಅಂದ್ರೆ ಇಷ್ಟ ಆಗಲ್ಲ ಅಂತ ಹೇಳ್ತಾಳೆ. ಆಗ ಫ್ರೆಡ್ಡಿ, ನಿಮ್ಮ ಹಸ್ಬೆಂಡ್ ಏನ್ ಮಾಡೋದು ಅಂತ ಕೇಳ್ತಾನೆ. ಕೈನಸ್, ಲೈಟ್ ಆಫ್ ಪರ್ಷಿಯಾ ಅಂತ ಹೋಟೆಲ್ ಇದೆಯಲ್ಲ ಅದರ ಓನರ್ ಅಂತ ಹೇಳ್ತಾಳೆ. ಫ್ರೆಡ್ಡಿ, ಲೈಟ್ ಆಫ್ ಪರ್ಷಿಯಾ ಹೋಟೆಲ್, ನಾನು ಆ ಹೋಟೆಲ್ ಇಂದ ಆಗಾಗ ಫುಡ್ ಆರ್ಡರ್ ಮಾಡ್ತಿರ್ತೀನಿ ಅಂತ ಹೇಳ್ತಾನೆ. ಆಗ ಕೈನಸ್, ಸರಿ ನಾನೀಗ ಹೊರಡ್ತೀನಿ, ಲೇಟ್ ಆದ್ರೆ ಮತ್ತೆ ಪ್ರಾಬ್ಲಮ್ ಆಗುತ್ತೆ ಅಂತ ಎದ್ದೇಳೋಕು ಮುಂಚೆ ನೀವೇನಾದ್ರೂ ಮರ್ತಿದ್ದೀರಾ ಡಾಕ್ಟರ್ ಅಂತ ಕೇಳ್ತಾಳೆ. ನನ್ನ ಟೂತ್ ಎಕ್ಸ್ಟ್ರಾಕ್ಷನ್ ವಾಸಿಯಾಗಿದ್ಯಾ ಅಂತ ನೋಡೋಕೆ ತಾನೇ ಕರ್ಸಿದ್ದು ಅಂತ ಕೇಳ್ತಾಳೆ. ಅದಕ್ಕೆ ಫ್ರೆಡ್ಡಿ, ಆ ಚೆಕಪ್ ಆಲ್ರೆಡಿ ಆಗಿದೆ, ಅದು ವಾಸಿ ಆಗ್ತಿಲ್ಲ ಅಂದಿದ್ರೆ ಐಸ್ ಕ್ರೀಮ್ ತಿನ್ನೋಕೆ ಆಗ್ತಿರ್ಲಿಲ್ಲ, ಚೆಕಿಂಗ್ ಆಯ್ತು ಅನ್ಕೊಳ್ಳಿ ಅಂತ ಹೇಳ್ತಾನೆ. ಆಗ ಕೈನಸ್, ಅಂದ್ರೆ ನನ್ನನ್ನ ಸುಮ್ನೆ ಭೇಟಿ ಮಾಡಿದ್ದ ಅಂತ ಕೇಳ್ತಾಳೆ. ಫ್ರೆಡ್ಡಿ ಮೌನವಾಗಿರ್ತಾನೆ. ಕೈನಸ್, ಥ್ಯಾಂಕ್ ಯು ಡಾಕ್ಟರ್ ಅಂತ ಹೇಳಿ ಹೊರಡ್ತಿರ್ತಾಳೆ. ಆಗ ನನ್ನ ಡಾಕ್ಟರ್ ಅಂತ ಕರಿಬೇಡಿ, ಫ್ರೆಡ್ಡಿ ಅಂತ ಕರಿಬಹುದು ಅಂತ ಹೇಳ್ತಾನೆ. ಸರಿ ಥ್ಯಾಂಕ್ ಯು ಫ್ರೆಡ್ಡಿ ಅಂತ ಹೇಳಿ ಹೊರಡ್ತಾಳೆ. ಅವತ್ತಿಂದಾನೆ ಫ್ರೆಡ್ಡಿ ಫುಲ್ ಚೀರಪ್ ಆಗಿ ಹೊಸ ಬಟ್ಟೆ, ಗಾಗಲ್ಸ್ ಎಲ್ಲಾ ತಗೊಂಡು ನೆಕ್ಸ್ಟ್ ಮೀಟಿಂಗ್ಸ್ ಗೆ ಪ್ರಿಪೇರ್ ಆಗ್ತಾನೆ. ಅವತ್ತು ಲೇಟ್ ನೈಟ್ ಮತ್ತೆ ಅವರ ಮನೆ ಹತ್ರ ಬಂದು ಕಾರ್ ನಿಲ್ಲಿಸ್ಕೊಂಡು ಒಳಗಡೆ ಕುಳಿತಿರ್ತಾನೆ. ಅವಳ ಗಂಡ ರುಸ್ತುಂ ಆಸ್ ಯೂಶುವಲ್ ಡೈಲಿ ಬಂದ ಹಾಗೆ ಹೊರಗಡೆ ಜಾಗಿಂಗ್ ಬರ್ತಾನೆ. ಅದನ್ನ ನೋಡ್ಕೊಂಡು ಫ್ರೆಡ್ಡಿ ಕೈನಾಸ್ ಗೆ ಕಾಲ್ ಮಾಡ್ತಾನೆ. ಕೈನಾಸ್ ಕಾಲ್ ಪಿಕ್ ಮಾಡಿ, ಡಾಕ್ಟರ್ ಫ್ರೆಡ್ಡಿ ಜಿನ್ವಾಲಾ, ನೀವು ಓಕೆ ಇದ್ದೀರಾ ಅಲ್ವಾ ಅಂತ ಕೇಳ್ತಾಳೆ. ಆಗ ಫ್ರೆಡ್ಡಿ, ಹಾಗಲ್ಲ, ನಾನ್ ಜಸ್ಟ್ ಹೇಗಿದ್ದೀರಾ ಅಂತ ಕೇಳೋಣ ಅಂತ ಮಾಡ್ದೆ ಅಂತ ಹೇಳ್ತಾನೆ. ಚೆನ್ನಾಗಿದ್ದೀನಿ ಅಂತ ಹೇಳ್ತಾಳೆ. ಊಟ ಆಯ್ತಾ ಅಂತ ಕೇಳಿದಾಗ ಅವಳೇನು ಮಾತಾಡಲ್ಲ. ಆಗ ಫ್ರೆಡ್ಡಿ, ನಿಮ್ಗೆ ನಾನು ಕಾಲ್ ಮಾಡಿದ್ದು ಇಷ್ಟ ಆಗಿಲ್ಲ ಅಂದ್ರೆ ನಾನು ಮತ್ತೆ ಮಾಡಲ್ಲ, ಸಾರಿ ಅಂತಾನೆ. ಆಗ ಕೈನಾಸ್, ನೀವು ಕಾಲ್ ಮಾಡೋದು ನನಗೆ ತೊಂದರೆ ಇಲ್ಲ, ಆದ್ರೆ ಈ ಟೈಮ್ ಅಲ್ಲಿ ದಯವಿಟ್ಟು ಮಾಡಬೇಡಿ, ನನ್ನ ಹಸ್ಬೆಂಡ್ ಮನೇಲಿ ಇರ್ತಾರೆ ಅಂತ ಹೇಳ್ತಾಳೆ. ಆಗ ಫ್ರೆಡ್ಡಿ, ನಾನ್ ನಿಮ್ಮನ್ನ ಇನ್ನೊಂದ್ಸಲ ಮೀಟ್ ಆಗ್ಬೋದಾ ಅಂತ ಕೇಳ್ತಾನೆ. ಅದಕ್ಕೆ ಅವಳು ಯಾಕೆ ಅಂದಾಗ, ನಿಮ್ಗೇನೋ ಕೊಡ್ಬೇಕು ಅಂತಾನೆ. ಕೈನಾಸ್, ಬಟ್ ಯಾಕೆ ಅಂತ ಕೇಳ್ತಾಳೆ. ಏನಿಲ್ಲ, ನಿಮ್ಮನ್ನ ಚೀರಪ್ ಮಾಡೋಣ ಅಂತ ಅಷ್ಟೇ ಅಂತ ಹೇಳ್ತಾನೆ. ಸರಿ ಹಾಗಿದ್ರೆ ಒಂದು ಕಪ್ ಕಾಫಿಗೆ ಸಿಗೋಣ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾಳೆ. ಫ್ರೆಡ್ಡಿ ಅಂತೂ ತುಂಬಾ ಖುಷಿ ಆಗ್ಬಿಡ್ತಾನೆ. ಕಾಫಿ ಟೇಬಲ್ ಅಲ್ಲಿ ಮೀಟ್ ಆದಾಗ ಒಂದು ಬುಕ್ ಅನ್ನ ಗಿಫ್ಟ್ ಮಾಡ್ತಾನೆ. ಇಲ್ಲಿಂದ ಆಚೆಗೆ ಇಬ್ರು ಒಬ್ಬರನ್ನೊಬ್ರು ಭೇಟಿ ಆಗೋದು, ಮಾತಾಡೋದು ಎಲ್ಲ ಶುರುವಾಗುತ್ತೆ. ಫ್ರೆಡ್ಡಿ ನನ್ನ ಕ್ಲೋಸ್ ಫ್ರೆಂಡ್ ಹಾರ್ಡಿ ಅಂತ ಅವನು ಸಾಕಿದ್ದ ಆಮೆನ ತೋರಿಸ್ತಾನೆ. ಹೀಗೆ ವಾಕ್ ಮಾಡ್ತಿರುವಾಗ ಕೈನಾಸ್, ನೀವಿನ್ನು ಯಾಕೆ ಮದುವೆ ಆಗಿಲ್ಲ ಅಂತ ಕೇಳ್ತಾಳೆ. ಫ್ರೆಡ್ಡಿ, ನನ್ನ ಸೋಲ್ಮೇಟ್ ಗೋಸ್ಕರ ವೆಯ್ಟ್ ಮಾಡ್ತಿದ್ದೀನಿ ಅಂತ ಹೇಳ್ತಾನೆ. ಡೈಲಿ ಚಾಟಿಂಗ್, ಮೀಟ್ ಮಾಡಿ ಐಸ್ ಕ್ರೀಮ್ ತಿನ್ನೋದು ಹೀಗೆ ಹೋಗ್ತಾ ಇರುತ್ತೆ. ಒಂದ್ಸಲ ಫ್ರೆಡ್ಡಿ, ನೀನ್ ಯಾಕೆ ನಿನ್ನ ಗಂಡನ್ನ ಬಿಡಬಾರ್ದು ಅಂತ ಕೇಳಿದಾಗ, ಹಾಗ್ ಮಾಡಿದ್ರೆ ನನ್ನ ಕೊಂದೇ ಬಿಡ್ತಾನೆ ಅಂತ ಹೇಳ್ತಾಳೆ. ಇವರಿಬ್ರು ಒಂದ್ಸಲ ಹೀಗೆ ಮೂವಿ ನೋಡ್ತಿರ್ಬೇಕಾದ್ರೆ ಫ್ರೆಡ್ಡಿ ಕೈನಸ್ ನ ನೋಡ್ತಾ ನೋಡ್ತಾ ಕಿಸ್ ಮಾಡ್ಬಿಡ್ತಾನೆ. ಕೈನಸ್ ಸುಮ್ನೆ ಇರ್ತಾಳೆ. ನೋಡೋವರೆಗೂ ನೋಡಿ ಅವಳು ಕಿಸ್ ಮಾಡ್ಬಿಡ್ತಾಳೆ. ಹೀಗೆ ಇಬ್ರು ತುಂಬಾ ಕ್ಲೋಸ್ ಆಗ್ಬಿಡ್ತಾರೆ. ಒಂದು ದಿನ ಫ್ರೆಡ್ಡಿ ಎಷ್ಟೇ ಕಾಲ್ ಮಾಡಿದ್ರು ಕೈನಸ್ ಕಾಲ್ ಪಿಕ್ ಮಾಡೋದಿಲ್ಲ. ತುಂಬಾ ಸಲ ಸ್ವಿಚ್ ಆಫ್ ಬರ್ತಾ ಇರುತ್ತೆ. ಒಂದೆರಡು ದಿನ ನೋಡಿ ಏನಾಗಿದ್ಯೋ ಏನೋ ಅಂತ ರುಸ್ತುಂ ಇಲ್ಲೇ ಇರೋ ಸಮಯ ನೋಡ್ಕೊಂಡು ಕೈನಸ್ ಮನೆ ಬೆಲ್ ಮಾಡ್ತಾನೆ. ಕೈನಸ್ ಆಚೆ ಬಂದಾಗ ಮುಖದ ಮೇಲೆ ತುಂಬಾನೇ ಗಾಯಗಳಾಗಿರುತ್ತೆ. ಅವಳು ಗಂಡ ಮೃಗದ ರೀತಿ
ವರ್ತಿಸಿರ್ತಾನೆ. ಕೈನಸ್ ನೋವಿಂದ ಫ್ರೆಡ್ಡಿನ ತಪ್ಪಿಕೊಂಡು ಅಳ್ತಾಳೆ. ಮನೆ ಒಳಗಡೆ ಹೋಗಿ ಫ್ರೆಡ್ಡಿ ಸಮಾಧಾನ ಮಾಡ್ತಿರ್ತಾನೆ. ಆಗ ಕೈನಸ್ ದಯವಿಟ್ಟು ಇಲ್ಲಿಂದ ಹೊರಟು ಹೋಗಿ, ರುಸ್ತುಮ್ ಏನಾದ್ರು ನೀವು ಮನೆಗೆ ಬಂದಿರೋದನ್ನ ನೋಡಿದ್ರೆ ನಮ್ಮಿಬ್ರನ್ನ ಕೊಂದೇ ಬಿಡ್ತಾನೆ ಅಂತಾಳೆ. ಆಗ ಫ್ರೆಡ್ಡಿ ನಾವಿಬ್ರು ಮದುವೆ ಆಗೋಣ ಅಂತ ಕೇಳ್ತಾನೆ. ಆಗ ಕೈನಸ್ ನನ್ನ ಆಲ್ರೆಡಿ ಮದುವೆ ಆಗಿರೋಳು ಫ್ರೆಡ್ಡಿ, ಒಂದ್ ವೇಳೆ ನಾನು ಅನ್ಮ್ಯಾರಿಡ್ ವುಮೆನ್ ಆಗಿದ್ರೆ ಖಂಡಿತ ನಿನ್ನ ಬೇಡ ಅಂತಿರ್ಲಿಲ್ಲ. ನನಗಂತೂ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಫ್ರೆಡ್ಡಿ, ಹೇಗೆ ಈ ಸಮಸ್ಯೆಯಿಂದ ಆಚೆ ಬರೋದು ಅಂತ ಅರ್ಥ ಆಗ್ತಿಲ್ಲ ಅಂತ ಅಳ್ತಿರ್ತಾಳೆ. ಫ್ರೆಡ್ಡಿ ಸಮಾಧಾನ ಮಾಡಿ ಮನೆಗೆ ಹೋಗ್ತಾನೆ. ಒಬ್ಬನೇ ಕುಳಿತಿದ್ದಾಗ ಕೈನಸ್ ಅತ್ತಿದ್ದು ನನಗೆ ಮದುವೆ ಆಗಿಲ್ಲ ಅಂದಿದ್ರೆ ನಿನ್ನೆ ಆಯ್ಕೆ ಮಾಡ್ಕೊಳ್ತಿದ್ದೆ ಅಂತ ಹೇಳಿದನೆಲ್ಲ ನೆನಪಿಸ್ಕೊಳ್ತಾನೆ. ಫ್ರೆಡ್ಡಿ ಅವರ ಆಂಟಿ ನಿನ್ನ ಗರ್ಲ್ ಫ್ರೆಂಡ್ ನ ಯಾವಾಗ ಮದುವೆ ಆಗ್ತಿ ಅಂತ ಕಾಲ್ ಮಾಡಿ ಕೇಳ್ತಾರೆ. ಆಗ ಫ್ರೆಡ್ಡಿ ಇನ್ನೊಂದು ತಿಂಗಳಲ್ಲಿ ಆಗ್ತೀನಿ ಅಂತ ಹೇಳ್ತಾನೆ. ಮಾರನೇ ದಿನನೇ ಕೈನಸ್ ಗೆ ಕಾಲ್ ಮಾಡಿ ಅರ್ಧ ಗಂಟೆಯಲ್ಲಿ ಪಾರ್ಕ್ ಹತ್ರ ಬಾ, ನಿನ್ನ ಪ್ರಾಬ್ಲಮ್ಸ್ ಗೆ ನನ್ನ ಹತ್ರ ಒಂದು ಸೊಲ್ಯೂಷನ್ ಇದೆ ಅಂತ ಕರೀತಾನೆ. ಕೈನಸ್ ಪಾರ್ಕ್ ಅಲ್ಲಿ ಮೀಟ್ ಆಗಿ ಏನ್ ಸೊಲ್ಯೂಷನ್ ಅಂತ ಕೇಳಿದ್ರೆ ನನಗೆ ಈ ಪ್ರಾಬ್ಲಮ್ ಇಂದ ನಿನ್ನ ಹೇಗೆ ಆಚೆ ತರಬೇಕು ಅಂತ ಗೊತ್ತಿದೆ ಅಂತ ಹೇಳ್ತಾನೆ. ಕೈನಸ್ ಹೇಗೆ ಅಂತ ಕೇಳಿದ್ರೆ ರುಸ್ತುಮ್ ನ ಮುಗಿಸ್ಬೇಕು ಅಂತಾನೆ. ತಕ್ಷಣ ಕೈನಸ್ ಏನ್ ಮಾತಾಡ್ತಿದ್ಯಾ ನೀನು, ಹುಚ್ಚಿಡಿದ್ಯಾ ನಿನ್ಗೆ, ನನ್ನಿಂದ ಅದೆಲ್ಲ ಆಗಲ್ಲ ಅಂತಾಳೆ. ಆಗ ಫ್ರೆಡ್ಡಿ ಇಲ್ಲ ನೀನೇನ್ ಮಾಡೋದು ಬೇಡ, ಎಲ್ಲ ನಾನು ನೋಡ್ಕೋತೀನಿ ಅಂತ ಹೇಳ್ತಾನೆ. ಕೈನಸ್ ಬೇಡ ಫ್ರೆಡ್ಡಿ, ಈ ತರ ಎಲ್ಲ ಯೋಚನೆ ಮಾಡಬೇಡ, ನನಗೆ ಭಯ ಆಗ್ತಿದೆ ಅಂತಾಳೆ. ಆಗ ಫ್ರೆಡ್ಡಿ ಹಾಗಿದ್ರೆ ನಿನ್ನ ಹತ್ರ ಬೇರೆ ಏನಾದ್ರೂ ಸೊಲ್ಯೂಷನ್ ಇದ್ರೆ ಹೇಳು ಅಂತ ಕೇಳ್ತಾನೆ. ಆಗ ಕೈನಸ್ ಹಾಗಲ್ಲ ಫ್ರೆಡ್ಡಿ, ಹಂಗಂತ ಸಾಯಿಸೋದಕ್ಕಾಗುತ್ತಾ ಅಂತಾಳೆ. ಅದಕ್ಕೆ ಫ್ರೆಡ್ಡಿ ಸರಿ ಬಿಡು, ಹಾಗಿದ್ರೆ ಇಡೀ ಜೀವನ ನೀನು ಹೀಗೆ ಬದುಕು, ನಿನ್ನಿಷ್ಟ. ಕೈನಸ್ ನಾನು ಇದ್ರ ಬಗ್ಗೆ ತುಂಬಾ ಆಲೋಚನೆ ಮಾಡಿದೀನಿ, ಇದನ್ನ ಬಿಟ್ರೆ ಬೇರೆ ಯಾವ ಸೊಲ್ಯೂಷನ್ ಇಲ್ಲ ಅಂತ ಹೇಳ್ತಾನೆ. ಕೈನಸ್ ನನಗೆ ತುಂಬಾ ಭಯ ಆಗ್ತಿದೆ ಅಂತಾಳೆ. ಆಗ ಫ್ರೆಡ್ಡಿ ಏನು ಹೆದರಬೇಡ, ಎಲ್ಲ ಸರಿ ಹೋಗುತ್ತೆ ಅಂತ ಸಮಾಧಾನ ಮಾಡಿ ಇನ್ನೊಂದು ವಾರ ನಾವಿಬ್ರು ಫೋನ್ ಅಲ್ಲಿ ಯಾವುದೇ ರೀತಿ ಕಮ್ಯುನಿಕೇಶನ್ ಮಾಡೋದು ಬೇಡ, ಭೇಟಿ ಆಗೋದು ಬೇಡ, ನಾನು ಎಲ್ಲ ಸರಿ ಮಾಡ್ತೀನಿ ಅಂತ ಮಾತು ಕೊಟ್ಟು ಹೋಗ್ತಾನೆ. ಕೈನಸ್ ನ ಮದುವೆ ಆಗೋ ಆಸೆಯಿಂದ ಮಾರನೇ ದಿನದಿಂದನೇ ಅವ್ರ ಮನೆ ರೋಡ್ಗೆ ಬಂದು ಪ್ಲಾನ್ ಮಾಡೋಕೆ ಶುರು ಮಾಡ್ತಾನೆ. ಪ್ರತಿದಿನ ಲೇಟ್ ನೈಟ್ ರುಸ್ತುಮ್ ಜಾಗಿಂಗ್ ಗೆ ಹೋಗೋದನ್ನ ಗಮನಿಸಿಕೊಂಡು ರಿವಾಲ್ವರ್ ತಗೊಂಡು ಮಾರನೇ ದಿವಸ ಬರ್ತಾನೆ. ಖಾಲಿ ರೋಡ್, ಯಾರು ಇರಲ್ಲ. ಶೂಟ್ ಮಾಡ್ಬೇಕು ಅಂತ ಅನ್ಕೊಂಡು ಬಂದಿದ್ದವನು ಐಡಿಯಾ ಚೇಂಜ್ ಮಾಡಿ ಕಾರಲ್ಲೇ ಫಾಸ್ಟ್ ಆಗಿ ಹೋಗಿ ಗುದ್ದು ಬಿಡ್ತಾನೆ. ರುಸ್ತುಮ್ ಗಾಯಗೊಂಡು ಬೀಳ್ತಾನೆ. ಇನ್ನು ಜೀವ ಇದೆ ಅಂತ ಮತ್ತೆ ರಿವರ್ಸ್ ಹೋಗಿ ಮೇಲೆ ಹತ್ತಿಸ್ತಾನೆ. ಯಾವುದೇ ಕಾರಣಕ್ಕೂ ಇವನು ಬದುಕಲೇಬಾರದು ಅಂತ ಮತ್ತೆ ಕಾರ್ ಹತ್ತಿಸ್ತಾನೆ. ಕೆಲಸ ಮುಗಿಸಿ ಸೀದಾ ಮಹಾರಾಷ್ಟ್ರದಲ್ಲಿರೋ ಅವನ ಗೆಸ್ಟ್ ಹೌಸ್ ಗೆ ಬಂದ್ಬಿಡ್ತಾನೆ. ಫ್ರೆಡ್ಡಿಗಂತೂ ಎದೆ ಮೇಲಿದ್ದ ಯಾವ್ದೋ ಭಾರನ ತೆಗೆದು ಹಾಕದಷ್ಟು ರಿಲೀಫ್ ಆಗ್ತಿದೆ. ಅದೇ ಖುಷಿಲಿ ಡ್ಯಾನ್ಸ್ ಮಾಡ್ಕೊಂಡು ಇನ್ನು ಮುಂದೆ ಕೈನಸ್ ನ ಮದುವೆಯಾಗಿ ನೆಮ್ಮದಿಯಾಗಿರ್ಬಹುದು ಅಂತ ಖುಷಿಯಾಗಿರ್ತಾನೆ. ಮಾರನೇ ದಿನ ಮೆಕ್ಯಾನಿಕ್ ನ ಕರೆದು ಡೆಂಟ್ಸ್ ಎಲ್ಲ ರಿಮೂವ್ ಮಾಡೋಕೆ ಹೇಳ್ತಾನೆ. ಈ ಕಡೆ ಪೊಲೀಸ್ ಸ್ಟೇಷನ್ ಅಲ್ಲಿ ರುಸ್ತುಮ್ ಕೇಸ್ ಹಿಟ್ ಅಂಡ್ ರನ್ ಅಂತ ಫೈಲ್ ಆಗುತ್ತೆ. ನೈಟ್ ಮಳೆ ಜೊತೆಗೆ ಆ ರೋಡ್ ಅಲ್ಲಿ ಯಾರೋ ವೆಹಿಕಲ್ ನ ನೋಡದೇ ಇರೋ ಕಾರಣ ಯಾವುದೇ ಎವಿಡೆನ್ಸ್ ಸಿಗಲ್ಲ. ರುಸ್ತುಮ್ ಹೆಂಡತಿನ ವಿಚಾರಿಸಿದಾಗ ಅವನ ಬಿಹೇವಿಯರ್ ಸರಿ ಇರಲಿಲ್ಲ, ತುಂಬಾ ಜನ ಹತ್ರ ಜಗಳ ಮಾಡ್ಕೊಳ್ತಿದ್ದ, ಹಾಗಂತ ಯಾರು ಅವನನ್ನ ಕೊಲ್ಲೋ ಮಟ್ಟಕ್ಕೆ ದ್ವೇಷ ಇಟ್ಕೊಂಡಿರ್ಲಿಲ್ಲ ಅಂತ ಹೇಳಿಕೆ ಕೊಟ್ಟಿರ್ತಾಳೆ. ಪೊಲೀಸ್ನವರು ಈಗಲೇ ಕೇಸ್ ಕ್ಲೋಸ್ ಮಾಡೋದು ಬೇಡ, ವಿಚಾರಣೆ ನಡೀತಿರ್ಲಿ ಅಂತ ಫೈಲ್ ಹಾಗೆ ಪೆಂಡಿಂಗ್ ಇಡ್ತಾರೆ. ಈಗ ಒಂದು ವಾರ ಬಿಟ್ಟು ಫ್ರೆಡ್ಡಿ ಖುಷಿಯಾಗಿ ವಾಪಸ್ ಬಂದು ಸೀದಾ ಕೈನಸ್ ಮನೆ ಡೋರ್ ಬೆಲ್ ಮಾಡ್ತಾನೆ. ಆದ್ರೆ ಬಾಗಿಲು ತೆಗೆಯೋದು ಬೇರೆ ವ್ಯಕ್ತಿ. ಇವನು ಯಾರು ಅಂತ ಫ್ರೆಡ್ಡಿಗೆ ಆಶ್ಚರ್ಯ ಆಗ್ತಿರುವಾಗಲೇ ಒಳಗಡೆಯಿಂದ ಕನೈಜಾ ಯಾರದು ಬೇಬಿ ಅಂತ ಕೇಳ್ಕೊಂಡ್ ಬರ್ತಾಳೆ. ಫ್ರೆಡ್ಡಿ ಆಗ ನೋಡಿದ ಟ್ರೆಡಿಷನಲ್ ಕನೈಜಾಗೂ ಈಗ ನೋಡ್ತಿರೋ ಮಾಡರ್ನ್ ಕನೈಜಾಗೂ ತುಂಬಾ ವ್ಯತ್ಯಾಸ ಇದೆ. ಫ್ರೆಡ್ಡಿ ಅವಳನ್ನ ನೋಡಿ ತುಂಬಾ ಸಲ ನಾನು ನಿನಗೆ ಕಾಲ್ ಮಾಡಿದೆ ಯಾಕೆ ಪಿಕ್ ಮಾಡಿಲ್ಲ ಅಂತ ಕೇಳ್ತಾನೆ. ಆದ್ರೆ ಅವಳು ನನಗೆ ನಿನ್ ಜೊತೆ ಮಾತಾಡೋ ಅವಶ್ಯಕತೆ ಇಲ್ಲ, ಹೊರಡು ಇಲ್ಲಿಂದ ಅಂತ ರೂಡ್ ಆಗಿ ಹೇಳ್ತಾಳೆ. ಫ್ರೆಡ್ಡಿಗೆ ಇಲ್ಲಿ ಏನಾಗ್ತಿದೆ ಅಂತ ಶಾಕ್ ಆಗ್ತಿರುತ್ತೆ. ಇವರಿಬ್ರು ಫ್ರೆಡ್ಡಿ ಮುಂದೆನೆ ಹಗ್ ಮಾಡ್ತಾರೆ. ಇಲ್ಲೇನ್ ನಡೀತಿದೆ ಅಂತ ಕೇಳಿದ್ರೆ ಅವನ ಮುಂದೆನೆ ಕಿಸ್ ಮಾಡ್ತಾರೆ. ಫ್ರೆಡ್ಡಿಗೆ ಎಲ್ಲ ಅರ್ಥ ಆಗುತ್ತೆ. ನೀ ನನ್ನ ಬಳಸ್ಕೊಂಡಿದ್ದ, ನನ್ನಿಂದ ನಿನ್ನ ಗಂಡನ ಕೊಲೆ ಮಾಡಿಸಿ ನೀವಿಬ್ರು ಜೊತೆ ಇರ್ಬೇಕು ಅಂತ ಪ್ಲಾನ್ ಮಾಡಿದ್ರ ಅಂತ ಕೇಳ್ತಾನೆ. ಆಗ ಕನೈಜಾ ಹೇಳ್ತಿದ್ದೀನಿ ತಾನೆ, ಹೊರಡು ಇಲ್ಲಿಂದ, ಇಲ್ಲ ಅಂದ್ರೆ ನೀನೇ ನನ್ನ ಗಂಡ ರುಸ್ತುಮ್ನ ಕೊಲೆ ಮಾಡಿದ್ಯಾ ಅಂತ ಪೊಲೀಸ್ನವ್ರಿಗೆ ಹೇಳ್ಬೇಕಾಗತ್ತೆ. ಹುಡುಗಿ ಸಿಗದೆ ಹತಾಶೆಯಲ್ಲಿ ಒಂಟಿಯಾಗಿದ್ದ ಒಬ್ಬ ಡೆಂಟಿಸ್ಟ್ ಮ್ಯಾರಿಡ್ ವುಮೆನ್ ನ ಲವ್ ಮಾಡೋಕೆ ಶುರು ಮಾಡ್ತಾನೆ. ಯಾವಾಗ್ಲೂ ಅವಳನ್ನ ಹಿಂಬಾಲಿಸ್ತಾ ಇರ್ತಾನೆ. ಪ್ರತಿ ರಾತ್ರಿ ಅವರ ಮನೆ ಹತ್ರ ಬಂದು ಕಾರ್ ನಿಲ್ಲಿಸ್ಕೊಂಡು ನೋಡ್ತಿರ್ತಾನೆ. ಪದೇ ಪದೇ ಕಾಲ್ ಮಾಡ್ತಿರ್ತಾನೆ. ಯಾವಾಗ ಆ ಹುಡುಗಿ ಅವನನ್ನ ಇಗ್ನೋರ್ ಮಾಡಿದ್ಲೋ ಅವಳ ಗಂಡನ್ನ ಕೊಂದು ಈಗ ಇವಳು ಸಿಂಗಲ್ ಆಗಿದ್ದಾಳೆ, ನನ್ನನ್ನ ಲವ್ ಮಾಡ್ತಾಳೆ ಅನ್ಕೊಂಡು ಮತ್ತೆ ಹಿಂದೆ ಬಿಡ್ತಾನೆ. ಅಂತ ಹೇಳಿದ್ರೆ ನಿನ್ನ ಕತೆ ಮುಗೀತು ಅಂತ ಹೇಳಿ ಹೆದರಿಸ್ತಾಳೆ. ಅಷ್ಟಕ್ಕೆ ಸುಮ್ನೆ ಬಿಡದೆ ಇವಳ ಬಾಯ್ ಫ್ರೆಂಡ್ ಫ್ರೆಡ್ಡಿಗೆ ಹೊಡೆದು ಕೆಳಗಡೆ ಹಾಕಿ ಮುಖದ ಮೇಲೆ ಶೂ ಕಾಲನ್ನ ಇಡ್ತಾನೆ. ಆಗ ಕನೈಜಾ ಹತ್ರ ಬಂದು ನಿನ್ನಂತ ಬೋರಿಂಗ್ ಗೆ ನನ್ನಂತ ಹುಡುಗಿ ಬೀಳ್ತಾಳೆ ಅನ್ಕೊಂಡಿದ್ಯಾ? ನೀನು ಪ್ರತಿ ಸಲ ನನ್ನ ಮುಟ್ಟಾಗಲು ನನಗೆ ಇರಿಟೇಟ್ ಆಗ್ತಿತ್ತು, ಅಸಹ್ಯ ಆಗ್ತಿತ್ತು. ನಿನಗೆ ನನ್ನ ಜೊತೆ ಮಲಗೋಕೆ ಒಂದು ಚಾನ್ಸ್ ಸಿಕ್ತು, ನನ್ನ ಗಂಡನಿಂದ ತಪ್ಪಿಸ್ಕೊಳ್ಳೋಕೆ ನನಗೊಂದು ಅವಕಾಶ ಸಿಕ್ತು. ನಿನಗೊಂದು ಜೋಕ್ ಹೇಳ, ಡಾಕ್ಟರ್ ಫ್ರೆಡ್ಡಿ ಜಿನ್ವಾಲಾ ಜೋಕ್ ಓವರ್ ಅಂತಾಳೆ. ಅವಳಿಗೋಸ್ಕರ ಇಷ್ಟೆಲ್ಲ ರಿಸ್ಕ್ ತಗೊಂಡು ಅವಳ ಗಂಡನ ಕೊಲೆ ಮಾಡಿ ಅವಳಿಂದ ಇಂತ ಅವಮಾನ ಅನುಭವಿಸಿ ಮನೆಗೆ ಬಂದ ಫ್ರೆಡ್ಡಿ ಮನಸ್ಸಿಗೆ ಎಷ್ಟು ಘಾಸಿ ಆಗುತ್ತೆ ಅಂದ್ರೆ ಕನೈಜಾ ಆಡಿದ ಒಂದೊಂದು ಮಾತುಗಳನ್ನ ನೆನಪಿಸಿಕೊಂಡು ಅಳ್ತಾನೆ. ಈ ಕಡೆ ಕನೈಜಾ ಅವಳ ಗಂಡನ ರೆಸ್ಟೋರೆಂಟ್ ನ ರಿನೋವೇಷನ್ ಪ್ಲಾನ್ಸ್ ಮೇಲೆ ವರ್ಕ್ ಮಾಡ್ತಾ ಇದ್ದಾಳೆ. ಅವಳ ಗಂಡನ ಸಾಯಿಸೋದಕ್ಕೆ ಇದೇ ಮೇನ್ ರೀಸನ್. ಆ ರೆಸ್ಟೋರೆಂಟ್ ನ ತನ್ನದಾಗಿ ಮಾಡಿಸ್ಕೊಂಡು ಲೈಟ್ ಆಫ್ ಪರ್ಷಿಯನ ಬೌಟಿಕ್ ರೆಸ್ಟೋರೆಂಟ್ ಆಗಿ ಕನ್ವರ್ಟ್ ಮಾಡಬೇಕು. ಮುಂಬೈಯಲ್ಲಿರೋ ಶ್ರೀಮಂತರು ಫೇಮಸ್ ಪರ್ಸನಾಲಿಟೀಸ್ ತನ್ನ ರೆಸ್ಟೋರೆಂಟ್ ಗೆ ಬರಬೇಕು ಅನ್ನೋದು ಅವಳ ಕನಸಾಗಿರುತ್ತೆ. ಪಾಪ ಈ ಕಡೆ ಫ್ರೆಡ್ಡಿ ಅವಳಿಗೋಸ್ಕರ ಪರ್ಚೇಸ್ ಮಾಡಿದ್ದ ಬಟ್ಟೆ, ಶೂಸ್, ಗಿಫ್ಟ್ ಎಲ್ಲಾನು ಬೆಂಕಿಗೆ ಹಾಕಿ ಸುಟ್ಟು ಹಾಕ್ತಾನೆ.
ಕನೈಸಾ ರೆಸ್ಟೋರೆಂಟ್ ರಿನೋವೇಷನ್ ಕೆಲಸದಲ್ಲಿ ಬಿಸಿ ಆಗ್ತಾಳೆ. ಫ್ರೆಡ್ಡಿ ಕ್ಲಿನಿಕ್ ಅಲ್ಲಿ ಕೆಲಸ ಮಾಡ್ತಾ ಎಲ್ಲಾನು ಮರೆಯೋಕೆ ಪ್ರಯತ್ನ ಮಾಡ್ತಾನೆ. ಆದ್ರೆ ತುಂಬಾ ಹರ್ಟ್ ಆಗಿರುತ್ತೆ, ಅಷ್ಟು ಸುಲಭವಾಗಿ ಮರೆಯೋಕ್ ಆಗ್ತಿರಲ್ಲ. ಒಂದೆರಡು ದಿನ ಬಿಟ್ಟು ಫ್ರೆಡ್ಡಿ ಲೈಟ್ಸ್ ಆಫ್ ಪರ್ಷಿಯಾ ರೆಸ್ಟೋರೆಂಟ್ ಗೆ ಹೋಗ್ತಾನೆ. ಅವನನ್ನ ನೋಡಿ ಇವರಿಬ್ಬರಿಗೂ ಕೋಪ ಬರುತ್ತೆ. ಆದ್ರೆ ಫ್ರೆಡ್ಡಿ ಒಂದು ಜ್ಯೂಸ್ ಆರ್ಡರ್ ಮಾಡಿ ತರ್ಸ್ಕೊತಾನೆ. ಏನ್ ಮಾಡಕ್ ಬಂದಿದ್ದಾನ ನೋಡೋಣ ಅಂತ ಇಬ್ರು ನೋಡ್ತಾ ಇರ್ತಾರೆ. ಫ್ರೆಡ್ಡಿ ಇನ್ನೊಂದು ಜ್ಯೂಸ್ ತರ್ಸ್ಕೊಳ್ತಾನೆ. ಇವರಿಬ್ರು ಫ್ರೆಡ್ಡಿಗೆ ಉರಿಸ್ಬೇಕು ಅಂತ ಅವನ ಮುಂದೆನೆ ರೊಮ್ಯಾನ್ಸ್ ಮಾಡ್ತಿರ್ತಾರೆ. ಫ್ರೆಡ್ಡಿ ಅವ್ರನ್ನೇ ನೋಡ್ಕೊಂಡು ಇನ್ನೊಂದು ಜ್ಯೂಸ್ ತರ್ಸ್ಕೊಳ್ತಾನೆ. ಈ ಸಲ ಆ ಜ್ಯೂಸ್ ಇಸ್ಕೊಂಡು ಅವಳ ಬಾಯ್ ಫ್ರೆಂಡ್ ರೇಮಂಡ್ ಅವನ ಮುಂದೆ ತಗೊಂಡು ಬಂದು ಅದ್ರೊಳಗಡೆ ಎಂಜಲ್ ಹೋಗುದು ಫ್ರೆಡ್ಡಿ ಮುಂದೆ ಇಡ್ತಾನೆ. ಫ್ರೆಡ್ಡಿ ಹಿಂದೂ ಮುಂದೆ ಯೋಚನೆ ಮಾಡದೆ ಅದನ್ನು ಕುಡಿತಾನೆ. ಕಣ್ಣಲ್ಲಿ ನೀರು ಬರ್ತಾ ಇದೆ, ಮನಸ್ಸು ತುಂಬಾ ಭಾರವಾಗಿದೆ. ಕನೈಜಾ ಏನ್ ಬೇಕು ನಿನಗೆ ಅಂತ ಕೇಳ್ತಾಳೆ. ಪಾಪ ಫ್ರೆಡ್ಡಿ ಒಂದು ಸಾರಿ ಅಷ್ಟೇ, ಜೆನ್ಯೂನ್ ಆಗಿ ಒಂದು ಸಲ ಸಾರಿ ಹೇಳು ಸಾಕು ಅಂತ ಕೇಳ್ತಾನೆ. ಕನೈಜಾ ಉಡಾಫೆಯಿಂದ ನಗ್ತಾ ಇರ್ತಾಳೆ. ಆಗ ಈ ರೇಮಂಡ್ ಫ್ರೆಡ್ಡಿಗೆ ಜೋರಾಗಿ ಹೊಡೆದು ಅವನ ಮೊಬೈಲ್ ಅಲ್ಲಿ ನೋಡು, ನೀನು ಕನೈಜಾ ಮನೆ ಹೊರಗಡೆ ಕಾಯ್ತಾ ನಿಂತಿರೋದು, ಅವಳನ್ನ ಫಾಲೋ ಮಾಡಿರೋದು, ಮತ್ತೆ ವಾಟ್ಸ್ಆಪ್ ಮೆಸೇಜಸ್ ಎಲ್ಲಾ ಪ್ರೂಫ್ಸ್ ಇದೆ. ಈ ಸೈಕೋ ಬಿಹೇವಿಯರ್ ನಿಲ್ಲಿಸಲಿಲ್ಲ ಅಂದ್ರೆ ಇದನ್ನೆಲ್ಲ ಪೊಲೀಸ್ಗೆ ಕೊಡ್ಬೇಕಾಗತ್ತೆ ಅಂತ ಹೆದರಿಸ್ತಾನೆ. ಅದನ್ನೆಲ್ಲ ನೋಡಿ ಫ್ರೆಡ್ಡಿಗೆ ಇದೆಲ್ಲ ಇವರಿಬ್ರು ತುಂಬಾ ಚೆನ್ನಾಗಿ ಮೊದಲೇ ಪ್ಲಾನ್ ಮಾಡಿ ನನ್ನನ್ನ ಬಳಸ್ಕೊಂಡಿದ್ದಾರೆ ಅಂತ ಗೊತ್ತಾಗುತ್ತೆ. ಎಲ್ಲಾ ಸಾಕ್ಷಿಗಳನ್ನ ಇಟ್ಕೊಂಡಿದ್ದಾರೆ ಅಂತ ಏನು ಮಾತಾಡದೆ ಅಲ್ಲಿಂದ ಹೋಗ್ಬಿಡ್ತಾನೆ. ಇನ್ನು ಮುಂದೆ ಫ್ರೆಡ್ಡಿ ಆರಾಮಾಗಿ ಕುತ್ಕೊಂಡು ಆಲೋಚನೆ ಮಾಡೋಕೆ ಶುರು ಮಾಡ್ತಾನೆ. ಹೇಗೆ ರುಸ್ತುಮ್ನ ಅಬ್ಸರ್ವ್ ಮಾಡ್ತಿದ್ದಾನೋ ಅದೇ ರೀತಿ ಕೈನಸ್ ಮತ್ತೆ ರೈಮಂಡ್ ನ ಪ್ರತಿದಿನದ ಚಲನವಲನಗಳನ್ನ ಗಮನಿಸ್ತಾ ಹೋಗ್ತಾನೆ. ಅವರಿಬ್ರು ಇಲ್ದೇ ಇರೋ ಟೈಮ್ ನೋಡ್ಕೊಂಡು ಕೀ ಕಳೆದು ಹೋಗಿದೆ ಅಂತ ಕೀ ಮಾಡೋರ್ನ ಕರ್ಕೊಂಡ್ ಬಂದು ಕೈನಸ್ ಮನೆ ಬಾಗಿಲದು ಕೀ ರೆಡಿ ಮಾಡಿಸ್ಕೊಳ್ತಾನೆ. ಅವರಿಬ್ರು ಇಲ್ದೇ ಇರೋ ಸಮಯ ನೋಡ್ಕೊಂಡು ಮನೆ ಒಳಗಡೆ ಹೋಗಿ ಫ್ರಿಡ್ಜ್ ಅಲ್ಲಿ ಇಟ್ಟಿದ್ದ ಊಟಕ್ಕೆ ಚೆನ್ನಾಗಿ ನಿದ್ದೆ ಬರೋ ಮಾತ್ರ ಪುಡಿನ ಮಿಕ್ಸ್ ಮಾಡ್ತಾನೆ. ಅವಳ ಫೇಸ್ ವಾಶ್ ಗೆ ಅಲರ್ಜಿ ಪೌಡರ್ ನ ಮಿಕ್ಸ್ ಮಾಡ್ತಾನೆ. ರೈಮಂಡ್ ಲ್ಯಾಪ್ಟಾಪ್ ಅಲ್ಲಿ ಏನಾದ್ರು ಫೋಟೋಸ್ ಇರುತ್ತಾ ಅಂತ ಚೆಕ್ ಮಾಡ್ತಾ ಇರ್ತಾನೆ. ಅಷ್ಟರಲ್ಲಿ ಅವರಿಬ್ರು ಬರೋ ಸೌಂಡ್ ಆಗುತ್ತೆ, ಔತ್ಕೊಂಡ್ಬಿಡ್ತಾನೆ. ರೈಮಂಡ್ ಅವನ ಲ್ಯಾಪ್ಟಾಪ್ ಓಪನ್ ಇರೋದನ್ನ ನೋಡಿ ತಾನೇ ಮರ್ತು ಹೋಗಿದ್ದೆ ಅನ್ಕೊಂಡು ಕ್ಲೋಸ್ ಮಾಡ್ಕೋತಾನೆ. ಫ್ರೆಡ್ಡಿ ವಿಂಡೋ ಹತ್ರ ಔತ್ಕೊಂಡು ಕಿಳಿಸ್ಕೊಳ್ತಾ ಇದ್ರೆ ಅವರಿಬ್ರು ಫ್ರೆಡ್ಡಿ ಬಗ್ಗೆ ಮಾತಾಡ್ಕೊಂಡು ನಗ್ತಿರ್ತಾರೆ. ಫ್ರೆಡ್ಡಿ ನಗರಿ ನಗರಿ ಎಷ್ಟು ನಗ್ತಿರ ನಗರಿ ಅನ್ಕೊಳ್ತಿರ್ತಾನೆ. ರಾತ್ರಿ ಊಟ ಮಾಡಿ ಇಬ್ರು ಮಲಗ್ತಾರೆ. ಮಾತ್ರೆ ಪ್ರಭಾವ ತುಂಬಾ ಡೀಪ್ ಸ್ಲೀಪ್ ಗೆ ಹೋಗ್ಬಿಡ್ತಾರೆ. ಈಗ ಫ್ರೆಡ್ಡಿ ಕೈಗೆ ಗ್ಲೌಸ್ ಹಾಕೊಂಡು ಅವರ ಬೆಡ್ರೂಮ್ ಗೆ ಬಂದು ಅವಳ ಅಲರ್ಜಿ ಆಗಿರೋ ಮುಖನ ನೋಡ್ತಾನೆ. ನಂತರ ಅವಳ ಐಫೋನ್ ತಗೊಂಡು ಫೇಸ್ ಅನ್ಲಾಕ್ ಮಾಡಿ ಅವಳ ನಂಬರ್ ಇಂದ ತನ್ನ ನಂಬರ್ ಗೆ ಒಂದು ಮೆಸೇಜ್ ನ ಸೆಂಡ್ ಮಾಡ್ಕೋತಾನೆ. ಆಮೇಲೆ ರೇಮಂಡ್ ಹತ್ರ ಹೋಗಿ ಒಂದು ಕಪಾಳಕ್ಕೆ ಒಂದು ಕೊಟ್ಟು ಅವನ ಫಿಂಗರ್ ಪ್ರಿಂಟ್ ಇಂದ ಮೊಬೈಲ್ ಲಾಕ್ ಓಪನ್ ಮಾಡ್ಕೋತಾನೆ. ಗ್ಯಾಲರಿ ಓಪನ್ ಮಾಡಿ ಫ್ರೆಡ್ಡಿಗೆ ಸಂಬಂಧಪಟ್ಟ ಅಷ್ಟು ಫೋಟೋಸ್ ನ ಡಿಲೀಟ್ ಮಾಡಿ ಕೋಪದಲ್ಲಿ ಕಪಾಳದ ಮೇಲೆ ಹೊಡಿತಾನೆ. ಆಮೇಲೆ ಕಾರ್ ಕೀ ತಗೊಂಡು ಹೋಗಿ ಅವ್ರ ಕಾರ್ದು ಬ್ರೇಕ್ ಫೇಲ್ಯೂರ್ ಮಾಡ್ತಾನೆ. ಸ್ಲೀಪಿಂಗ್ ಟ್ಯಾಬ್ಲೆಟ್ ಪವರ್ ಮುಗಿದ ಮೇಲೆ ಕೈನಸ್ ಗೆ ಫೇಸ್ ಅಲರ್ಜಿಯಿಂದ ಎಚ್ಚರ ಆಗುತ್ತೆ. ಕೈನಸ್ ಹೋಗಿ ಕನ್ನಡಿ ನೋಡ್ಕೊಂಡು ಅವಳಂತೂ ಕಿರ್ಚೇ ಬಿಡ್ತಾಳೆ. ಅವಳು ಕಿರ್ಚೋದನ್ನ ನೋಡಿ ರೇಮಂಡ್ ಬರ್ತಾನೆ. ಇಮಿಡಿಯೇಟ್ ಹಾಸ್ಪಿಟಲ್ ಗೆ ಹೋಗ್ಬೇಕು ಅಂತ ಹೆದರ್ಕೊಂಡು ಇಬ್ರು ರೆಡಿಯಾಗಿ ಹೊರಗಡೆ ಬರ್ತಾರೆ. ಕೈನಸ್ ಬೇಗ ಹೋಗು ಅಂತ ಅರ್ಜೆಂಟ್ ಮಾಡ್ತಿರ್ತಾಳೆ. ರೇಮಂಡ್ ತುಂಬಾ ಫಾಸ್ಟ್ ಆಗಿ ಗಾಡಿ ಓಡಿಸ್ತಾನೆ. ಆದ್ರೆ ಬ್ರೇಕ್ ಫೇಲ್ಯೂರ್ ಆದ್ರಿಂದ ಕಾರ್ ಕಂಟ್ರೋಲ್ ಗೆ ಸಿಗದೆ ಎರ್ರಾಬಿರ್ರಿ ಹೋಗಿ ಒಂದ್ ಕಡೆ ಗುದ್ದು ಬಿಡ್ತಾನೆ. ಫ್ರೆಡ್ಡಿಗೆ ಕೈನಸ್ ಒಂದೇ ಒಂದು ಸಾರಿ ಹೇಳಿದ್ರು ಇದನ್ನೆಲ್ಲ ಅಲ್ಲಿಗೆ ಬಿಟ್ಟು ಬಿಡ್ತಿದ್ದ ಅನ್ಸುತ್ತೆ. ಕಾರ್ ಆಕ್ಸಿಡೆಂಟ್ ಅಲ್ಲಿ ಇಬ್ಬರಿಗೂ ಮೈನರ್ ಇಂಜುರೀಸ್ ಆಗಿ ಹಾಸ್ಪಿಟಲ್ ಅಲ್ಲಿ ಡ್ರಿಪ್ಸ್ ಹಾಕಿಸ್ಕೊಳ್ತಾರೆ. ಕೈನಸ್ ಅಂತೂ ತುಂಬಾ ಅಪ್ಸೆಟ್ ಆಗಿರ್ತಾಳೆ. ಕಾರ್ ಮೆಕ್ಯಾನಿಕ್ ಬ್ರೇಕ್ ಫ್ಯೂಲ್ ಖಾಲಿಯಾಗಿದೆ, ಅದಕ್ಕೆ ಹೀಗೆ ಬ್ರೇಕ್ ಫೇಲ್ ಆಗಿದೆ ಅಂತ ಹೇಳಿರ್ತಾನೆ. ಕೈನಸ್ ರೈಮಂಡ್ ಗೆ ಅದನ್ನೆಲ್ಲ ಮುಂಚೆನೆ ಚೆಕ್ ಮಾಡ್ಕೋಬೇಕಲ್ವಾ ಅಂತ ಬೈತಿರ್ತಾಳೆ. ಆಗ ಅವಳ ರೆಸ್ಟೋರೆಂಟ್ ಇಂದ ಒಂದು ಕಾಲ್ ಬರುತ್ತೆ. ಜ್ಯೂಸ್ ಅಲ್ಲಿ ಪಲ್ಲಿ ಸಿಕ್ಕಿ ಕಸ್ಟಮರ್ ಒಬ್ಬ ಕಂಪ್ಲೇಂಟ್ ಮಾಡಿ ಅದರ ಫೋಟೋಸ್ ನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿ ವೈರಲ್ ಮಾಡಿದ್ದಾನೆ. ಹಾಗಾಗಿ ಫುಡ್ ಸೇಫ್ಟಿ ಆಫೀಸ್ ನವರು ಬಂದು ರೆಸ್ಟೋರೆಂಟ್ ನ ಶಟ್ ಡೌನ್ ಮಾಡಿದ್ದಾರೆ ಅಂತ ಮ್ಯಾನೇಜರ್ ಹೇಳ್ತಾನೆ. ಈಗಂತೂ ಕೈನಸ್ ಇದ್ದದ್ದು ಅಪ್ಸೆಟ್ ಆಗಿ ತಕ್ಷಣ ರೆಸ್ಟೋರೆಂಟ್ ಗೆ ಓಡ್ ಹೋಗ್ತಾಳೆ. ಅವರಿಬ್ಬರು ರೆಸ್ಟೋರೆಂಟ್ ಗೆ ಹೋದ್ಮೇಲೆ ಫ್ರೆಡ್ಡಿ ಮತ್ತೆ ಅವರ ಮನೆಗೆ ಬಂದು ಲ್ಯಾಪ್ಟಾಪ್ ಅಲ್ಲಿ ಅವನ ಫೋಟೋಸ್ ಮತ್ತೆ ಅವರ ಮನೆಯ ಸಿಸಿಟಿವಿ ಫುಟೇಜಸ್ ಎಲ್ಲಾ ಡಿಲೀಟ್ ಮಾಡ್ತಾನೆ. ಕೈನಸ್ ಅವಳ ಮ್ಯಾನೇಜರ್ ಹತ್ರ ನಮ್ಮ ರೆಸ್ಟೋರೆಂಟ್ ಗೆ ಅಷ್ಟು ಒಳ್ಳೆ ರೆಪ್ಯುಟೇಷನ್ ಇತ್ತು, ಇದಕ್ಕೂ ಮುಂಚೆ ಯಾವತ್ತೂ ಹೀಗಾಗಿರ್ಲಿಲ್ವಲ್ಲ ಅಂತ ಕೇಳಿದಾಗ ಮ್ಯಾನೇಜರ್ ಆ ಫುಡ್ ಆಫೀಸರ್ ಇನ್ವೆಸ್ಟಿಗೇಷನ್ ಪ್ರೋಸೆಸ್ ಮುಗಿಯೋವರೆಗೂ ಕ್ಲೋಸ್ ಆಗಿರ್ಬೇಕು ಅಂತ ಆರ್ಡರ್ ಮಾಡಿ ಹೋಗಿದ್ದಾರೆ, ಲಂಚ ಕೊಟ್ಟರು ತಗೊಂಡಿಲ್ಲ ಅಂತ ಹೇಳ್ತಾನೆ. ಈಗ ಫೇಸ್ಬುಕ್ ಅಲ್ಲಿ ಕೈನಸ್ ಗೆ ಒಂದು ನೋಟಿಫಿಕೇಶನ್ ಬರುತ್ತೆ. ತೆಗೆದು ನೋಡಿದ್ರೆ ಅದರಲ್ಲಿ ಕೈನಸ್ ರೇಮಂಡ್ ಪ್ರೈವೇಟ್ ಫೋಟೋಸ್ ಹಾಕಿ ಮೈ ಗರ್ಲ್ ಫ್ರೆಂಡ್ ಇಸ್ ಎ ಸ್ಲಟ್ ಅಂತ ಕ್ಯಾಪ್ಷನ್ ಇರುತ್ತೆ. ಅದನ್ನ ನೋಡಿ ರೇಮಂಡ್ ಗೆ ಬಾಯಿಗೆ ಬಂದ ಹಾಗೆ ಬೈದು ಗಲಾಟೆ ಮಾಡ್ತಾಳೆ. ಆಗ ಅವನು ನಾನು ಇದನ್ನ ಪೋಸ್ಟ್ ಮಾಡಿಲ್ಲ, ನನ್ನ ನಂಬು ಅಂತ ಕೇಳ್ಕೊಳ್ತಿರ್ತಾನೆ. ಕೈನಸ್ ಗಂತೂ ತಲೆ ಕೆಟ್ಟು ಹೋಗಿರುತ್ತೆ. ಒಂದು ಕ್ಷಣ ಯೋಚನೆ ಮಾಡ್ತಾಳೆ. ಅಲರ್ಜಿ, ಆಮೇಲೆ ಆಕ್ಸಿಡೆಂಟ್, ಈಗ ಸೋಷಿಯಲ್ ಮೀಡಿಯಾ ಪೋಸ್ಟ್ ಅಂತ ಯೋಚಿಸಿದಾಗ ಫ್ರೆಡ್ಡಿ ಮೇಲೆ ಅನುಮಾನ ಬರುತ್ತೆ. ತಕ್ಷಣ ಫ್ರೆಡ್ಡಿ ಫೋಟೋ ತೋರಿಸಿ ಮ್ಯಾನೇಜರ್ ಗೆ ಇವನೇನ ಕಂಪ್ಲೇಂಟ್ ಮಾಡಿರೋ ಕಸ್ಟಮರ್ ಅಂತ ಕೇಳ್ತಾಳೆ. ಆಗ ಸರ್ವರ್ ನ ಕರೆದು ಫೋಟೋ ತೋರಿಸಿ ಕೇಳಿದಾಗ ಪಕ್ಕ ಇವರೇ ಅಂತ ಹೇಳೋಕ್ ಆಗ್ತಿಲ್ಲ, ಕಸ್ಟಮರ್ ಬ್ಲಾಕ್
ಕ್ಯಾಪ್ ಹಾಕೊಂಡಿದ್ರು, ಪ್ಲೇಟ್ ನೋಡಿ ಕೂಗಾಡ್ತಿದ್ರು ಅಂತ ಹೇಳ್ತಾನೆ. ಆಗ ಕೈನಸ್ 100% ಇದರಿಂದ ಇರೋದು ಇವನೇ ಅಂತ ಅವಳ ಬಾಯ್ ಫ್ರೆಂಡ್ ನ ಕರ್ಕೊಂಡು ಇಮಿಡಿಯೇಟ್ ಆಗಿ ಫ್ರೆಡ್ಡಿ ಮನೆಗೆ ಹೋಗ್ತಿರ್ತಾಳೆ. ಆಗ ಕೈನಸ್ ಅವರ ಅಮ್ಮ ಕಾಲ್ ಮಾಡಿ, ಯಾರೋ ಆ ರೇಮಂಡ್, ರುಸ್ತುಂ ಸತ್ತು ಇನ್ನು 10 ದಿನನೂ ಆಗಿಲ್ಲ, ಆಗಲೇ ಬೇರೆ ಹುಡುಗನ ಜೊತೆ ಡೇಟಿಂಗ್ ಮಾಡ್ತಿದ್ಯಾ ಅಂತ ಬೈತಾರೆ. ಈಗ ಫ್ರೆಡ್ಡಿ ಮನೆಗೆ ಇಬ್ರು ಹೋದಾಗ ಫ್ರೆಡ್ಡಿ ಬಾಗಿಲು ತೆಗೆದು, ನಾನ್ ನಿನಗೋಸ್ಕರನೇ ವೆಯ್ಟ್ ಮಾಡ್ತಿದ್ದೆ, ಸಾರಿ ಹೇಳಕ್ ಬಂದಿದ್ಯಾ ಅಂತ ಕೇಳ್ತಾನೆ. ಈ ರೇಮಂಡ್ ಗೆ ಕೋಪ ಬಂದು ಫ್ರೆಡ್ಡಿಗೆ ವಿಪರೀತ ಹೊಡಿತಾನೆ. ಬಾಯಲ್ಲಿ ರಕ್ತ ಬರುತ್ತೆ. ಇವನು ಹೊಡಿತಿದ್ರೆ ಕೈನಸ್ ಇನ್ನೂ ಹೊಡಿ ಅಂತ ಹೇಳ್ತಿರ್ತಾಳೆ. ಇವರು ಹೊಡಿಯೋವಾಗ ಡೋರ್ ಬೆಲ್ ಆಗುತ್ತೆ. ಯಾರು ಅಂತ ಕೈನಸ್ ಇಣಕಿ ನೋಡಿದ್ರೆ ಪೊಲೀಸ್ ಬಂದಿರ್ತಾರೆ. ಈಗ ಫ್ರೆಡ್ಡಿ ನನ್ನ ಗಂಡನ ಸಾಯಿಸಿದ್ದು ಅಂತ ಅವ್ರಿಗೆ ಹೇಳ್ಬಿಡೋಣ ಅಂತ ಡಿಸೈಡ್ ಮಾಡ್ಕೊಂಡು ಡೋರ್ ಓಪನ್ ಮಾಡ್ತಾರೆ. ಪೊಲೀಸ್ನವರು ಮೊದಲು ಫ್ರೆಡ್ಡಿಗೆ ಹೊಡೆದಿರೋದನ್ನ ನೋಡ್ತಾರೆ. ಆಮೇಲೆ ಕೈನಸ್ ನ, ನೀವು ರುಸ್ತುಂ ಇರಾನಿ ವೈಫ್ ಅಲ್ವಾ ಅಂತ ಕೇಳ್ತಾರೆ. ಆಗ ಕೈನಸ್ ಕಣ್ಣಲ್ಲಿ ಮೊಸಳೆ ಕಣ್ಣೀರ್ ಹಾಕ್ತಾ, ಈ ವ್ಯಕ್ತಿ ನನ್ನ ಹಸ್ಬೆಂಡ್ ನ ಕೊಂದು ಬಿಟ್ಟಿದ್ದಾನೆ ಅಂತ ಹೇಳ್ತಾಳೆ. ಆಗ ಪೊಲೀಸ್, ಈ ವ್ಯಕ್ತಿನ ಡಾಕ್ಟರ್ ಜಿನ್ವಾಲಾ ಮರ್ಡರ್ ಮಾಡಿದಾರ, ನಿಮ್ಗೆ ಹೇಗ್ ಗೊತ್ತು ಅಂತ ಕೇಳ್ತಾರೆ. ಅವನನ್ನೇ ಕೇಳಿ ಸರ್, ನನ್ನ ಲವ್ ಮಾಡ್ತಿದ್ದೀನಿ ಅಂತ ಹೇಳ್ತಿದ್ದ. ಪ್ರತಿದಿನ ನಮ್ಮ ಮನೆ ಮುಂದೆ ಹೊರಗಡೆ ಕಾರ್ ಪಾರ್ಕ್ ಮಾಡ್ಕೊಂಡು ನನ್ನ ಕಡೆನೆ ನೋಡ್ತಿದ್ದ. ಯಾವಾಗ್ಲೂ ನನ್ನ ಫಾಲೋ ಮಾಡ್ತಾನೆ ಇದ್ದ. ನಾನು ಈತನ ಇಗ್ನೋರ್ ಮಾಡೋಕೆ ಶುರು ಮಾಡಿದ್ಮೇಲೆ ನನ್ನ ಗಂಡನ ಸಾಯಿಸ್ಬಿಟ್ಟ. ಆಮೇಲೆ ನನಗೆ, ನೀನ್ ಇದನ್ನ ಯಾರ ಹತ್ರ ಆದ್ರೂ ಹೇಳಿದ್ರೆ ನಿನ್ನ ಸಾಯಿಸ್ಬಿಡ್ತೀನಿ ಅಂತ ಧಮಕಿ ಹಾಕ್ತಾ ಅಂತ ಹೇಳ್ತಾಳೆ. ಈ ಹರಾಸ್ಮೆಂಟ್ ಇಷ್ಟಕ್ಕೆ ನಿಲ್ಲಿಲ್ಲ. ನಮ್ಮ ಮನೆ ಒಳಗಡೆ ನಾವು ಇಲ್ದೇ ಇದ್ದಾಗ ಹೋಗಿ ನನ್ನ ಫೇಸ್ ವಾಶ್ ಗೆ ಅಲರ್ಜಿ ಪೌಡರ್ ಹಾಕಿ ನಮ್ಮ ಕಾರ್ ಬ್ರೇಕ್ ಅಲ್ಲಿ ಬ್ರೇಕ್ ಆಯಿಲ್ ತೆಗೆದು ಬ್ರೇಕ್ ಫೇಲ್ ಮಾಡಿದ. ಅದರಿಂದ ನಮ್ಗೆ ಆಕ್ಸಿಡೆಂಟ್ ಆಯ್ತು. ಅಷ್ಟಕ್ಕೂ ನಿಲ್ಲಿಸದೆ ರೇಮಂಡ್ ಲ್ಯಾಪ್ಟಾಪ್ ಹ್ಯಾಕ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ನಮ್ಮಿಬ್ಬರ ಪ್ರೈವೇಟ್ ಫೋಟೋ ಹಾಕಿ ಅವಮಾನ ಮಾಡಿ, ಇವತ್ತು ನಮ್ಮ ರೆಸ್ಟೋರೆಂಟ್ ಗೆ ಹೋಗಿ ಪ್ಲೇಟ್ ಅಲ್ಲಿ ಪಲ್ಯ ಹಾಕಿ ಫುಡ್ ಆಫೀಸರ್ಸ್ ಗೆ ಇನ್ಫಾರ್ಮ್ ಮಾಡಿ ಆನ್ಲೈನ್ ಅಲ್ಲಿ ರಿವ್ಯೂ ಹಾಕಿದ್ದಾನೆ. ನನ್ನ ರೆಸ್ಟೋರೆಂಟ್ ಈಗ ಕ್ಲೋಸ್ ಮಾಡಿದ್ದಾರೆ ಅಂತ ಹೇಳ್ತಾಳೆ. ಆಗ ಪೊಲೀಸ್ನವರು, ಇಷ್ಟೆಲ್ಲ ಮಾಡಿದಾರ, ಹಾಗಿದ್ರೆ ನಿಮ್ಮ ಹತ್ರ ಸಪೋರ್ಟಿಂಗ್ ಎವಿಡೆನ್ಸ್ ಇರ್ಬೇಕಲ್ಲ ಅಂತ ಕೇಳ್ತಾರೆ. ಆಗ ಕೈನಸ್, ಹೌದು ಇದೆ, ಅವನು ಫ್ಲರ್ಟ್ ಮಾಡ್ತಿದ್ದ ಮೆಸೇಜಸ್, ನಮ್ಮ ಮನೆ ಹತ್ರ ಬಂದು ಫಾಲೋ ಮಾಡ್ತಿದ್ದ ಫೋಟೋಸ್, ವಿಡಿಯೋಸ್ ಎಲ್ಲ ಇದೆ ಅಂತ ಹೇಳಿ ಮೊಬೈಲ್ ತೆಗೆದು ತೋರ್ಸೋಕೆ ನೋಡಿದಾಗ ಅದ್ರೊಳಗಡೆ ಏನು ಸಿಗಲ್ಲ. ಆಗ ಪೊಲೀಸ್, ಯಾಕೆ ಮೇಡಮ್ ಏನು ಸಿಕ್ಕಿಲ್ವಾ? ಮೋಸ್ಟ್ಲಿ ಹೀಗಾಗಿರಬಹುದು. ಡಾಕ್ಟರ್ ಫ್ರೆಡ್ಡಿ ಜಿನ್ವಾಲಾ ನೀವು ಮಲಗಿದ್ದಾಗ ನಿಮ್ ಮನೆ ಒಳಗಡೆ ನುಸುಳಿ ಫೋಟೋಸ್, ಮೆಸೇಜಸ್ ಎಲ್ಲ ಡಿಲೀಟ್ ಮಾಡಿರ್ಬೋದಾ ಅಂತಾರೆ. ಇವರಿಬ್ರು, ಹೌದು ಸರ್ ಹಾಗೆ ಆಗಿರಬಹುದು ಅಂದಾಗ ಪೊಲೀಸ್, ಯಾರ ಹತ್ರ ಕತೆ ಕಟ್ತಿದ್ದೀರಾ? ಆ ವ್ಯಕ್ತಿ ಒಬ್ಬ ಡಾಕ್ಟರ್, ಈ ಏರಿಯಾದಲ್ಲಿ ತುಂಬಾ ರೆಸ್ಪೆಕ್ಟೆಡ್ ಪರ್ಸನ್ ಅಂತ ಇವ್ರಿಗೆ ಬೈದು ಫ್ರೆಡ್ಡಿಗೆ, ಡಾಕ್ಟರ್ ನಿಮ್ಮ ಮೇಲೆ ಇವರು ಹಲ್ಲೆ ಮಾಡಿರೋದಕ್ಕೆ ಬೇಕಿದ್ರೆ ನೀವು ಬಂದು ಒಂದು ಕಂಪ್ಲೇಂಟ್ ಕೊಡಬಹುದು, ನಾವು ಆಕ್ಷನ್ ತಗೋತೀವಿ ಅಂತ ಹೇಳ್ತಾರೆ. ಫ್ರೆಡ್ಡಿ, ಬೇಡ ಸರ್ ಅಂತಾನೆ ತಲೆ ಅಲ್ಲಾಡಿಸ್ತಾನೆ. ರೇಮಂಡ್, ಸರ್ ಇವನು ಆಕ್ಟಿಂಗ್ ಮಾಡ್ತಾ ಇದ್ದಾನೆ ಅಂದಾಗ ಪೊಲೀಸ್ ಇವರ ಬಾಯಿ ಮುಚ್ಚಿಸಿ, ಡಾಕ್ಟರ್ ಇನ್ನು ಮುಂದೆ ಇವರಿಂದ ಏನಾದ್ರೂ ತೊಂದರೆ ಆದ್ರೆ ನನಗೆ ಒಂದು ಕಾಲ್ ಮಾಡಿ ಅಂತ ಹೇಳಿ ಹೋಗ್ತಾರೆ. ಇವರೆಲ್ಲ ಹೋದ್ಮೇಲೆ ಫ್ರೆಡ್ಡಿ ಅಂತೂ ತುಂಬಾ ಖುಷಿ ಪಡ್ತಾನೆ. ಈ ಕಡೆ ಕೈನಸ್ ಅಂತೂ ತುಂಬಾನೇ ಡಿಸ್ಟರ್ಬ್ ಆಗಿದ್ದಾಳೆ. ಫ್ರೆಡ್ಡಿ ಮೇಲೆ ಕೋಪ ಹತ್ತಿ ಉರಿತಿದೆ. ರೇಮಂಡ್ ನ ಕರೆದು ಅವನಿಗೆ ಏನಾದ್ರೂ ಮಾಡ್ಲೇಬೇಕು, ಅವನ ಮನೆ ಸುಟ್ಟು ಹಾಕ್ತಿಯೋ ಇಲ್ಲ ಕ್ಲಿನಿಕ್ ಹಾಳು ಮಾಡ್ತೀಯೋ ಏನೋ ಒಂದು ಮಾಡಿ ಅವನಿಗೆ ಬುದ್ಧಿ ಕಲಿಸಲೇಬೇಕು ಅಂತ ಹೇಳ್ತಾಳೆ. ಆಗ ರೇಮಂಡ್, ಈಗ ನಾವೇನಾದ್ರೂ ಮಾಡಿದ್ರೆ ಪೊಲೀಸ್ನವರು ನಮ್ಮ ಮೇಲೆ ಅನುಮಾನ ಪಡ್ತಾರೆ, ಸ್ವಲ್ಪ ಸಮಾಧಾನ ಮಾಡ್ಕೋ ಅಂತ ಹೇಳ್ತಾನೆ. ಆದ್ರೆ ಕೈನಸ್, ಹಾಗಿದ್ರೆ ನಾನು ಅವನ ಹತ್ರ ಹೋಗಿ ಸಾರಿ ಕೇಳು ಅಂತೀಯ, ಏನಾದ್ರೂ ಮಾಡು ಅಂತ ಕೂಗಾಡಿ ನನ್ನ ಹತ್ರ ಒಂದು ಐಡಿಯಾ ಇದೆ ಅಂತ ಹೇಳ್ತಾಳೆ. ಮಾರನೇ ದಿನ ರಾತ್ರಿ ಫ್ರೆಡ್ಡಿ ಕ್ಲಿನಿಕ್ ಇಂದ ಬಂದು ಮನೆ ಡೋರ್ ತೆಗೆದು ನೋಡಿದ್ರೆ ಅವನ ಎಲ್ಲಾ ವಸ್ತುಗಳು ಚೆಲ್ಲಾಪಿಲ್ಲಿಯಾಗಿ ಬಿದ್ದಿರ್ತವೆ. ಮನೆ ಬಾಗ್ಲಲ್ಲಿ ಒಂದು ಬುಲೆಟ್ ಕೂಡ ಇರುತ್ತೆ. ಎಲ್ಲಾನು ನೋಡಿ ಫ್ರೆಡ್ಡಿ ಕೈನಸ್ಗೆ ಕಾಲ್ ಮಾಡ್ತಾನೆ. ಇವರಿಬ್ರು ಫ್ರೆಡ್ಡಿ ಕಾಲ್ ಮಾಡ್ತಾನೆ ಅಂತ ಕಾಯ್ತಾ ಕೂತಿರ್ತಾರೆ. ಫ್ರೆಡ್ಡಿ, ನನಗೆ ನಿಮ್ಮ ಮೆಸೇಜ್ ಅರ್ಥ ಆಯ್ತು, ನಿನ್ನ ಬಾಯ್ ಫ್ರೆಂಡ್ ನನ್ನ ಮನೆ ಬಾಗ್ಲಲ್ಲಿ ಬುಲೆಟ್ ಇಟ್ಟಿದ್ದಾನೆ ಅಲ್ವಾ ಅಂದಾಗ ಕೈನಸ್, ನಾವು ಯಾವ ಬುಲೆಟ್ ನು ಇಟ್ಟಿಲ್ಲ ಅಂತ ಹೇಳ್ತಾಳೆ. ಆಗ ಫ್ರೆಡ್ಡಿ, ಎಕ್ಸಾಕ್ಟ್ಲಿ, ನಾನು ಕೂಡ ನಿಮ್ ಮನೇಲಿ ಹಾವು ತಂದು ಬಿಟ್ಟಿಲ್ಲ ಅಂತ ಹೇಳ್ತಾನೆ. ತಕ್ಷಣ ಇಬ್ರು ಹೆದರ್ಕೊಂಡು ನಮ್ಮ ಮನೇಲೆ ಹಾವು ಬಿಟ್ಬಿಟ್ಟಿದ್ದಾನೆ ಅಂತ ತಡಬಡಾಯಿಸ್ಕೊಂಡು ಹುಡ್ಕಾಡ್ತಾರೆ. ಎಲ್ಲಿದ್ಯೋ ಏನೋ ಅಂತ ತುಂಬಾ ಭಯ ಆಗ್ಬಿಡುತ್ತೆ. ಕೈನಸ್ ಅಂತೂ ಬೆಲ್ಟ್ ನೋಡಿ ಹಾವು ಅಂತ ಹೆದರ್ಕೊಂಡ್ ಬಿಡ್ತಾಳೆ. ಎಷ್ಟು ಹುಡುಕಿದ್ರು ಹಾವು ಸಿಗದೆ ಇದ್ದಾಗ ಅದು ಸಿಗೋವರೆಗೂ ನಾವು ಮಲ್ಗೋಕೆ ಆಗಲ್ಲ ಅಂತ ಹೆದರಿ ತಕ್ಷಣ ಅಲ್ಲಿಂದ ಹೋಟೆಲ್ಗೆ ಹೋಗ್ಬಿಡ್ತಾರೆ. ನಂತರ ಯೋಚನೆ ಮಾಡಿದಾಗ ಅವನು ಬರೀ ಬುಲೆಟ್ ಬಗ್ಗೆ ಮಾತಾಡ್ದ, ಆದ್ರೆ ಆಮೆ ಬಗ್ಗೆ ಮಾತಾಡಿಲ್ವಲ್ಲ ಅಂತ ಫ್ರೆಡ್ಡಿಗೆ ಕಾಲ್ ಮಾಡ್ತಾರೆ. ಆಗ ಫ್ರೆಡ್ಡಿ, ಹಾವು ಸಿಕ್ತಾ ಅಂತ ಕೇಳ್ತಾನೆ. ಅದಕ್ಕೆ ಕೈನಸ್, ನಮ್ಗೆ ಹಾವು ಸಿಕ್ಕಿಲ್ಲ, ನಿನಗೆ ನಿನ್ನ ಆಮೆ ಸಿಕ್ತಾ ಅಂತ ಕೇಳ್ತಾಳೆ. ರೇಮಂಡ್, ಯಾವತ್ತಾದ್ರೂ ಆಮೆ ಸೂಪ್ ಕುಡ್ದಿದ್ಯಾ ಅಂತ ಕೇಳ್ತಾನೆ. ತಕ್ಷಣ ಫ್ರೆಡ್ಡಿ ಪ್ಯಾನಿಕ್ ಆಗಿ ತನ್ನ ಪೆಟ್ಟನ್ನ ಹುಡ್ಕೋಕೆ ಶುರು ಮಾಡ್ತಾನೆ. ಎಷ್ಟು ಹುಡುಕಿದ್ರು ಸಿಗದೆ ಇದ್ದಾಗ ಮನೆದು ಸಿಸಿಟಿವಿ ಫುಟೇಜಸ್ ನೋಡ್ತಾನೆ. ರೇಮಂಡ್ ಆಮೆ ತಗೊಂಡು ಹೋಗಿರೋದನ್ನ ನೋಡಿ ಫ್ರೆಡ್ಡಿ ತುಂಬಾ ಅಳ್ತಾನೆ. ಯಾಕಂದ್ರೆ ಅವನ ಜೀವನದಲ್ಲಿ ತನಗೆ ಕ್ಲೋಸ್ ಫ್ರೆಂಡ್ ಅಂದ್ರೆ ಹಾರ್ಡಿ ಮಾತ್ರ. ಅವನು ಇದನ್ನ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಈ ಕೈನಸ್ಗೂ ಗೊತ್ತು ಫ್ರೆಡ್ಡಿ ಆ ಆಮೆನ ಎಷ್ಟು ಇಷ್ಟಪಡ್ತಾನೆ ಅಂತ. ಮುಂದೆ ಅವನೇನಾದ್ರೂ ನಮ್ಗೆ ಮಾಡೋಕ್ ಮುಂಚೆ ನಾವೇನಾದ್ರೂ ಮಾಡ್ಬೇಕು ಅಂತ ಇಬ್ರು ಯೋಚನೆ ಮಾಡ್ತಿರ್ತಾರೆ. ಪಾಪ ಫ್ರೆಡ್ಡಿ ಆಮೆಗೆ ಸಂಬಂಧಪಟ್ಟ ವಸ್ತುಗಳನ್ನೆಲ್ಲ ಒಂದು ಬಾಕ್ಸ್ ಒಳಗಡೆ ಹಾಕಿ ಗುಂಡಿ ಬಗದು ಮುಚ್ಚಿ ಅಂತ್ಯ ಸಂಸ್ಕಾರ ಮಾಡ್ತಾನೆ. ಕೈನಸ್ ಮೋಸ ಮಾಡಿದ್ದನ್ನ ಫ್ರೆಡ್ಡಿ ಒಂದೇ ಒಂದು ಸಾರಿ ಹೇಳಿದಿದ್ರೆ ಕ್ಷಮಿಸ್ಬಿಡ್ತಿದ್ದ. ಆದ್ರೆ ತುಂಬಾ ಹಚ್ಕೊಂಡಿದ್ದ ಹಾರ್ಡಿನ ಹತ್ಯೆ ಮಾಡಿದ್ದು ಅವನಿಂದ ಸಹಿಸೋಕಾಗಲ್ಲ. ಫ್ರೆಡ್ಡಿ ಈಗ ಅವನ ಗೆಸ್ಟ್ ಹೌಸ್ ನೋಡ್ಕೊಳ್ತಿದ್ದ ವ್ಯಕ್ತಿಗೆ ಕಾಲ್ ಮಾಡಿ ಮನೆಯೆಲ್ಲ ಕ್ಲೀನ್ ಮಾಡಿ ಇಡಿ, ನಾನು ನನ್ನ ಫ್ರೆಂಡ್ಸ್ ಬರ್ತಾ ಇದೀವಿ, ನೀವು ಒಂದ್ ವಾರ ರಜೆ ತಗೊಳ್ಳಿ ಅಂತ ಹೇಳ್ತಾನೆ. ಈ ತರ ಸಾಯಿಸಿದ ರೋಡಲ್ಲಿ ಇದ್ದ ಒಬ್ಬ ಭಿಕ್ಷುಕನ್ನ ಮಾತಾಡಿಸಿ ಅವನಿಗೆ ದುಡ್ಡು ಕೊಟ್ಟು ನೀನ್ ಹೋಗಿ ಪೊಲೀಸ್ನವ್ರ ಹತ್ರ ನಾನು ಅವತ್ತು ರಿಸರ್ಚ್ ಮಾಡ್ಬೇಕಾದ್ರೆ ಒಬ್ಬ ವ್ಯಕ್ತಿ ಮೇಲೆ ಕಾರ್ ಹತ್ತಿಸ್ಕೊಂಡು ಫಾಸ್ಟ್ ಆಗಿ ಹೋಗೋದನ್ನ ನೋಡಿದೆ ಅಂತ ಹೇಳೋದಕ್ಕೆ ಹೇಳ್ಕೊಡ್ತಾನೆ. ಅದನ್ನ ಪೊಲೀಸ್ನವ್ರ ಹತ್ರ ಬಂದು ಆ ಭಿಕ್ಷುಕ ಹೇಳಿದಾಗ ಇದನ್ನ ಅವತ್ತಿಂದ ಹೇಳ್ದೆ ಇವತ್ ಯಾಕೆ ಹೇಳ್ತಿದ್ಯಾ ಅಂತ ಕೇಳ್ತಾರೆ. ಅದಕ್ಕೆ ಭಿಕ್ಷುಕ, ಪೊಲೀಸ್ ಕೇಸ್ ಎಲ್ಲ ನನಗೆ ಆಗ್ಬೇಕು ಅಂತ ಸುಮ್ನೆ ಇದ್ದೆ ಸರ್, ಆದ್ರೆ ನಾನು ರಿಸರ್ಚ್ ಮಾಡೋಕೆ ಹೋದಾಗೆಲ್ಲ ಆ ಸತ್ತ ವ್ಯಕ್ತಿಯ ಮುಖಾನೇ ಕಣ್ಮುಂದೆ ಬರುತ್ತೆ, ನೆಮ್ಮದಿಯಾಗಿ ಯೂರಿನ್ ಪಾಸ್ ಮಾಡೋಕೂ ಆಗ್ತಿಲ್ಲ
ಗೊತ್ತಿಲ್ಲ, ಅದಕ್ಕೆ ಬಂದೆ ಅಂತ ಹೇಳ್ತಾನೆ. ಕಾರ್ ಕಲರ್ ಮತ್ತೆ ನಂಬರ್ ನ ಕೇಳಿದಾಗ ಅದು ಫ್ರೆಡ್ಡಿ ಜಿನ್ವಾಲಾ ಕಾರ್ ಅಂತ ಗೊತ್ತಾಗುತ್ತೆ. ಪೊಲೀಸ್ ತಕ್ಷಣ ಫ್ರೆಡ್ಡಿ ಕ್ಲಿನಿಕ್ ಗೆ ಹುಡ್ಕೊಂಡು ಹೋಗ್ತಾರೆ. ಫ್ರೆಡ್ಡಿನ 4ನೇ ಆಗಸ್ಟ್ 9 ಗಂಟೆ ರಾತ್ರಿ ಎಲ್ಲಿದ್ರಿ ಅಂತ ಕೇಳ್ತಾರೆ. ಫ್ರೆಡ್ಡಿ, ನಾನು ಮನೇಲಿದ್ದೆ ಸರ್, ಆದ್ರೆ ನೀವು ಯಾಕೆ ಕೇಳ್ತಿದ್ದೀರಾ ಅಂತ ನನ್ಗೆ ಗೊತ್ತು, ರುಸ್ತುಂ ಇರಾನಿ ಮರ್ಡರ್ ಕೇಸ್ ಬಗ್ಗೆ ಅಲ್ವಾ ಅಂತ ಕೇಳ್ತಾನೆ. ಆಗ ಪೊಲೀಸ್ ಒಬ್ಬ ಐ ವಿಟ್ನೆಸ್ ಸಿಕ್ಕಿದ್ದಾನೆ, ನಿಮ್ಮ ಕಾರನ್ನ ಐಡೆಂಟಿಫೈ ಮಾಡಿದ್ದಾನೆ ಅಂತ ಹೇಳ್ತಾರೆ. ಆಗ ಫ್ರೆಡ್ಡಿ, ಕಾರ್ ನಂದೇ ಸರ್, ಆದ್ರೆ ನನ್ನ ಕಾರನ್ನ ಓಡಿಸಿ ಆಕ್ಸಿಡೆಂಟ್ ಮಾಡಿದವರು ಬೇರೆಯವರು ಅಂತ ಹೇಳ್ತಾನೆ. ಆಗ ಪೊಲೀಸ್ ಯಾರದು ಅಂತ ಕೇಳಿದಾಗ ಹೇಳೋದಕ್ಕೆ ತುಂಬಾ ಚಡಪಡಿಸ್ತಾನೆ. ಡಾಕ್ಟರ್ ನಿಮ್ಮನ್ನೇ ಕೇಳ್ತಿರೋದು ಹೇಳಿ ಎಂದಾಗ ಅವರು ನನ್ನ ಕೊಂದೇ ಬಿಡ್ತಾರೆ ಸರ್ ಅಂತ ಹೆದರ್ಕೊಳ್ತಿರೋ ತರ ನಟಿಸ್ತಾನೆ. ಆಗ ಪೊಲೀಸ್, ನೀವು ಹೆದರೋ ಅವಶ್ಯಕತೆ ಇಲ್ಲ, ನಡೆದಿರೋ ಸತ್ಯ ಹೇಳಿ ನಿಮ್ಗೆ ಪೊಲೀಸ್ ಪ್ರೊಟೆಕ್ಷನ್ ಸಿಗುತ್ತೆ ಅಂತ ಹೇಳ್ತಾರೆ. ಆಗ ಫ್ರೆಡ್ಡಿ ಹೇಳೋದೋ ಬೇಡವೋ ಅನ್ನೋ ತರ, ಆ ರಾತ್ರಿ ಕೈನಜ್ ಇರಾನಿಯಿಂದ ನನಗೆ ಕಾಲ್ ಬಂದಿತ್ತು, ಕೈನಜ್ ನನ್ನ ಕಾರ್ ಕೆಟ್ಟು ಹೋಗಿದೆ, ಅರ್ಜೆಂಟ್ ಎಲ್ಲೋ ಹೋಗ್ಬೇಕಿತ್ತು, ನಿಮ್ಮ ಕಾರ್ ಬೇಕಿತ್ತು ಅಂತ ಕೇಳಿ ನಿಮ್ಮ ಕಾರ್ ಕೀನ ಕಾರ್ ಒಳಗಡೆನೆ ಬಿಡಿ, ನಾನು ಮನೆಗೆ ತರ್ಸ್ಕೊಳ್ತೀನಿ ಅಂತ ಹೇಳಿದ್ಲು. ನಾನು ಓಕೆ ಎಂದೆ. ಸಂಜೆ ಅವಳ ಬಾಯ್ ಫ್ರೆಂಡ್ ಬಂದು ಕಾರ್ ತಗೊಂಡ್ ಹೋದ. ನಂತರ 1 ಅವರ್ ಅಲ್ಲಿ ನನ್ನ ಕಾರ್ ವಾಪಸ್ ತಂದ್ಬಿಟ್ಟ. ನನ್ನ ಕಾರ್ ಬಂಪರ್ ಅಲ್ಲಿ ದೊಡ್ಡದಾಗಿ ಡೆಂಟ್ ಆಗಿತ್ತು, ರಕ್ತದ ಕಲೆನೂ ಇತ್ತು. ಮಾರನೇ ದಿನ ರುಸ್ತುಂ ಇರಾನಿ ಹಿಟ್ ಅಂಡ್ ರನ್ ಕೇಸ್ ಅಲ್ಲಿ ಸತ್ತ ವಿಷಯ ಕಿವಿಗೆ ಬಿತ್ತು. ಆಗ್ಲೇ ನನಗೆ ಅರ್ಥ ಆಯ್ತು ಇದರ ಹಿಂದೆ ಕೈನಜ್ ಮತ್ತೆ ರೇಮಂಡ್ ಇಬ್ರು ಇದ್ದಾರೆ ಅಂತ. ತಕ್ಷಣ ನಾನು ಕೈನಜ್ಗೆ ಕಾಲ್ ಮಾಡಿ ಇದನ್ನೆಲ್ಲ ನಾನು ಪೊಲೀಸ್ಗೆ ಹೇಳ್ಬಿಡ್ತೀನಿ ಅಂತ ಹೇಳಿದೆ. ಆಗ ನನ್ಗವಳು ಈ ಮೆಸೇಜ್ ಅನ್ನ ಕಳಿಸಿದ್ಲು ಅಂತ ತೋರಿಸ್ತಾನೆ. ಇದು ಅವತ್ತು ಇವನೇ ಕಳಿಸ್ಕೊಂಡ ಮೆಸೇಜ್. ಅದರಲ್ಲಿ ನೀನೇನಾದ್ರೂ ನಿನ್ನ ಕಾರನ್ನ ನಾವು ಈಸ್ಕೊಂಡಿದ್ವಿ ಅಂತ ಪೊಲೀಸ್ನವ್ರಿಗೆ ಹೇಳಿದ್ರೆ ನಿನ್ನನ್ನು ಕೊಲ್ಬೇಕಾಗತ್ತೆ ಅಂತ ಇರುತ್ತೆ. ಮಾರನೇ ದಿವಸ ಅವರಿಬ್ರು ನನ್ನನ್ನ ಮೀಟ್ ಮಾಡಿದಾಗ ನಾನು ಪೊಲೀಸ್ನವ್ರಿಗೆ ಎಲ್ಲ ಹೇಳ್ಬಿಡ್ತೀನಿ ಅಂತ ಹೇಳಿದೆ. ಅದಕ್ಕೆ ಅವತ್ತು ಅವರಿಬ್ರು ನನಗೆ ಅಷ್ಟು ಹೊಡೆದಿದ್ದು. ಅಷ್ಟರಲ್ಲಿ ನೀವು ಬಂದದ್ದಕ್ಕೆ ಸರಿ ಹೋಯ್ತು, ಇಲ್ಲ ಅಂದಿದ್ರೆ ನನ್ನ ಕೊಂದೇ ಬಿಡ್ತಿದ್ರು ಸರ್. 2 ದಿನಗಳ ಮುಂಚೆ ನನ್ನ ಪೆಟ್ ಹಾರ್ಡಿ ಅನ್ನೋ ಆಮೆನ ಸೂಪ್ ಮಾಡಿ ವಿಕೃತಿ ಮರೆದಿದ್ದಾರೆ. ನನ್ನ ಮನೆ ಒಳಗಡೆ ಹೋಗಿ ಮನೆ ಸಾಮಾನೆಲ್ಲ ಕೆಡವಿ ಒಂದು ಬುಲೆಟ್ ನು ಇಟ್ಟು ಸಾವಿನ ಬೆದರಿಕೆ ಹಾಕಿ ಹೋಗಿದ್ದಾರೆ ಅಂತ ಸಿಸಿಟಿವಿ ಫುಟೇಜಸ್ ನ ತೋರಿಸ್ತಾನೆ. ಪೊಲೀಸ್ನವರು ಆ ಮೆಸೇಜ್ ಮತ್ತೆ ಸಿಸಿಟಿವಿ ಫುಟೇಜಸ್ ನ ಫಾರ್ವರ್ಡ್ ಮಾಡಿ ಅಂತ ಹೇಳಿ ಹೋಗ್ತಾರೆ. ಫ್ರೆಡ್ಡಿ 4 ದಿನ ಕ್ಲಿನಿಕ್ ಕ್ಲೋಸ್ ಮಾಡು, ನಾನು ಹೊರಗಡೆ ಹೋಗ್ತಿದ್ದೀನಿ ಅಂತ ರಿಸೆಪ್ಷನಿಸ್ಟ್ ಗೆ ಕಾಲ್ ಮಾಡಿ ಹೇಳ್ತಾನೆ. ಅವತ್ತೇ ಪೊಲೀಸ್ನವರು ಕೈನಸ್ ಗೆ ಕಾಲ್ ಮಾಡಿ ನೀವು ಮತ್ತೆ ನಿಮ್ಮ ಫ್ರೆಂಡ್ ರೇಮಂಡ್ ಸಂಜೆ 6 ಗಂಟೆಗೆ ಸ್ಟೇಷನ್ ಗೆ ಬನ್ನಿ ಅಂತ ಕರೀತಾರೆ. ಯಾಕೆ ಅಂತ ಕೇಳಿದಾಗ ಏನಿಲ್ಲ, ರೊಟೀನ್ ಎನ್ಕ್ವೈರಿ ಅಂತ ಹೇಳ್ತಾರೆ. ಪೊಲೀಸ್ನವರು ಈ ರೀತಿ ಕರೀತಿದ್ದಾರೆ ಅಂತ ಹೇಳಿದಾಗ ರೇಮಂಡ್ ಫುಲ್ ಗಾಬರಿ ಆಗ್ತಾನೆ. ಹಿಂದೆನೆ ಫ್ರೆಡ್ಡಿ ಕಾಲ್ ಬರುತ್ತೆ. ಕಾಲ್ ಪಿಕ್ ಮಾಡಿ ಸ್ಪೀಕರ್ ಆನ್ ಮಾಡಿದಾಗ ಫ್ರೆಡ್ಡಿ, ರುಸ್ತುಂ ಆಕ್ಸಿಡೆಂಟ್ ಹಿಂದೆ ನೀವಿಬ್ರು ಇದ್ದೀರಾ ಅಂತ ಪೊಲೀಸ್ನವ್ರಿಗೆ ಇನ್ಫಾರ್ಮ್ ಮಾಡಿದೀನಿ, ಪೊಲೀಸ್ ಇಂದ ನಿಮಗೆ ಕಾಲ್ ಬಂದಿರ್ಬೇಕಲ್ಲ ಅಂತ ಕೇಳ್ತಾನೆ. ಆಗ ಕೈನಸ್, ನೀನು ಹೇಳಿದನೆಲ್ಲ ಅವ್ರು ಹೇಗೆ ನಂಬ್ತಾರೆ ಅಂತ ಕೇಳ್ತಾಳೆ. ಅದಕ್ಕೆ ಫ್ರೆಡ್ಡಿ, ಅವ್ರಿಗೆ ಪ್ರೂಫ್ ಬೇಕಿತ್ತು, ನನ್ನ ಹತ್ರ ಸಾಲಿಡ್ ಪ್ರೂಫ್ಸ್ ಇತ್ತು, ನನ್ನ ಫೋನ್ ಅಲ್ಲಿ ನೀನು ಕಳಿಸಿದ್ದ ಒಂದು ವಾರ್ನಿಂಗ್ ಮೆಸೇಜ್ ತೋರಿಸಿದೆ ಅಂತ ಹೇಳ್ತಾನೆ. ಕೈನಸ್, ನಾನು ಆ ರೀತಿ ಯಾವ ಮೆಸೇಜ್ ಅನ್ನು ನಿನಗೆ ಕಳಿಸೇ ಇಲ್ವಲ್ಲ ಅಂತಾಳೆ. ಫ್ರೆಡ್ಡಿ, ಆಕ್ಚುಲಿ ನಾನೇ ಅದನ್ನ ಕಳಿಸ್ಕೊಂಡಿರೋದು, ಮತ್ತೆ ರೇಮಂಡ್ ನನ್ನ ಆಮೆನ ಎತ್ಕೊಂಡೋದ ಒಂದು ವಿಡಿಯೋನು ಇದೆ, ನಿನ್ನ ಫೋನ್ ಚೆಕ್ ಮಾಡು ಅಂತ ಹೇಳ್ತಾನೆ. ಇವರಿಬ್ರು ಫ್ರೆಡ್ಡಿ ಮನೆಗೆ ನುಗ್ಗಿ ಆಮೆನ ಎತ್ಕೊಂಡು ಹೋಗ್ಬೇಕಾದ್ರೆ ಸಿಸಿಟಿವಿನ ಫ್ರೆಡ್ಡಿ ಮೊದಲೇ ಪ್ಲಾನ್ ಮಾಡಿ ಇನ್ಸ್ಟಾಲ್ ಮಾಡಿರೋದು ಗೊತ್ತಿರಲ್ಲ. ಈಗ ಫ್ರೆಡ್ಡಿ ಈ ಎಲ್ಲಾ ಸಾಕ್ಷಿಗಳನ್ನ ಕೊಟ್ಟು ಕೇಸ್ ಮುಂದುವರಿಸಿದ್ರೆ ಇಬ್ಬರಿಗೂ ಕನಿಷ್ಠ ಪಕ್ಷ 14 ವರ್ಷ ಜೈಲಾಗುತ್ತೆ ಅಂತ ಹೇಳ್ತಾನೆ. ರೇಮಂಡ್, ನಿನ್ಗೆ ಏನ್ ಬೇಕು ಅಂತ ಕೇಳ್ತಾನೆ. ಅದಕ್ಕೆ ಫ್ರೆಡ್ಡಿ, ಫೇಸ್ ಟು ಫೇಸ್ ಬಂದು ನನಗೊಂದು ಸಾರಿ ಕೇಳಿದ್ರೆ ಸಾಕು, ಎಲ್ಲಾನು ಇಲ್ಲಿಗೆ ಮುಗಿಸ್ಬಿಡೋಣ, ಇಲ್ಲ ಅಂದ್ರೆ ಎಲ್ಲಾ ಎವಿಡೆನ್ಸ್ ನು ಪೊಲೀಸ್ಗೆ ಸಬ್ಮಿಟ್ ಮಾಡ್ತೀನಿ ಅಂತಾನೆ. ಆಗ ಇವರಿಬ್ರು ಸರಿ ಎಲ್ಲಿಗೆ ಬರ್ಬೇಕು ಅಂತ ಕೇಳ್ತಾರೆ. ನನ್ನ ಫಾರ್ಮ್ ಹೌಸ್ ಲೊಕೇಶನ್ ಕಳಿಸ್ತೀನಿ, ಅಲ್ಲಿಗೆ ಬನ್ನಿ, ಅಲ್ಲಿ ಯಾರು ಇರಲ್ಲ, ನನಗೆ ಪಬ್ಲಿಕ್ ಅಲ್ಲಿ ಅಪಾಲಜಿ ಬೇಡ ಅಂತ ಹೇಳ್ತಾನೆ. ಸರಿ ಅಂತ ಒಪ್ಕೊಳ್ತಾರೆ. ಆಗ ಫ್ರೆಡ್ಡಿ ಹಾಗೆ ಬರ್ಬೇಕಾದ್ರೆ ಒಂದು ಸೂಟ್ ಕೇಸ್ ನ ತಗೊಂಡ್ ಬನ್ನಿ ಅಂತ ಕೇಳ್ತಾನೆ. ರೇಮಂಡ್, ಸೂಟ್ ಕೇಸ್ ಯಾಕೆ ಅಂತ ಕೇಳ್ತಾನೆ. ನಾನು ಫಾರ್ಮ್ ಹೌಸ್ ಇಂದ ಸ್ವಲ್ಪ ವಸ್ತುಗಳನ್ನ ತರೋದಿದೆ, ಸೂಟ್ ಕೇಸ್ ತರೋದನ್ನ ಮರೆತು ಬಂದ್ಬಿಟ್ಟೆ ಅಂತ ಹೇಳ್ತಾನೆ. ಸರಿ ಅಂತ ಇವರಿಬ್ರು ಒಪ್ಕೊಳ್ತಾರೆ. ಕಾಲ್ ಕಟ್ ಮಾಡಿದ್ಮೇಲೆ ಇವನು ತುಂಬಾ ಆಟ ಆಡ್ತಿದ್ದಾನೆ, ಅವನ ಫಾರ್ಮ್ ಹೌಸ್ ಅಲ್ಲೇ ಅವನನ್ನ ಮುಗಿಸ್ಬಿಡೋಣ ಅಂತ ಇಬ್ರು ಪ್ಲಾನ್ ಹಾಕೋತಾರೆ. ರೇಮಂಡ್ ಮತ್ತೆ ಕೈನಸ್ ಇಬ್ರು ಫ್ರೆಡ್ಡಿ ಫಾರ್ಮ್ ಹೌಸ್ ಗೆ ಹೋದಾಗ ಇಬ್ರು ಒಳಗಡೆ ವೆಲ್ಕಮ್ ಮಾಡ್ಕೊಂಡು ಕೂರ್ಸಿ ಏನಾದ್ರು ಡ್ರಿಂಕ್ಸ್ ತಗೋತೀರಾ ಅಂತ ಕೇಳ್ತಾನೆ. ಕೈನಸ್ ವೈನ್ ಆದ್ರೆ ಓಕೆ ಅಂತಾಳೆ. ಫ್ರೆಡ್ಡಿ ಈ ಕಡೆ ತಿರುಗಿ ಹಿಂದೆ ಇಟ್ಕೊಂಡಿದ್ದ ಗನ್ ತೆಗೆದು ಟೇಬಲ್ ಮೇಲೆ ಇಟ್ಟು ವೈನ್ ಬಾಟಲ್ಸ್ ಎತ್ಕೊಳ್ತಿರ್ತಾನೆ. ಗನ್ ನೋಡಿ ಇಬ್ರು ಗಾಬರಿ ಆಗ್ತಾರೆ. ಆಗ ಕೈನಸ್, ಓಕೆ ಫ್ರೆಡ್ಡಿ, ನೀನ್ ಹೇಳಿದ ಹಾಗೆ ಮಾತಾಡಿದನ್ನೆಲ್ಲ ಬಗೆಹರಿಸ್ಕೊಳ್ಳೋಣ ಅಂತಾಳೆ. ಅದಕ್ಕೆ ಫ್ರೆಡ್ಡಿ, ಏನೇ ಆದ್ರೂ ನೀವಿಬ್ರು ಹಾರ್ಡಿನ ಕೊಲ್ಬಾರ್ದಾಗಿತ್ತು ಅಂತಾನೆ. ಕೈನಸ್ ಎದ್ದು ನಿಂತು, ಕೋಪದಲ್ಲಿ ಹಾಗೆಲ್ಲ ಮಾಡ್ಬಿಟ್ವಿ, ಕ್ಷಮಿಸ್ಬಿಡು, ಈ ಜಾಗ ತುಂಬಾ ಸುಂದರವಾಗಿದೆ ಅಂತ ಹಾಗೆ ಮಾತಾಡ್ಕೊಂಡು ಮುಂದೆ ಬಂದು ಆ ಗನ್ ತಗೊಂಡು ಈಗ ಫ್ರೆಡ್ಡಿಗೆ ಪಾಯಿಂಟ್ ಮಾಡಿ ಎದುರಿಸ್ತಾ, ಇದೇ ಗನ್ ಇಂದನ ನಿಮ್ಮ ಅಪ್ಪ ನಿಮ್ಮ ಅಮ್ಮನನ್ನ ಕೊಂದಿದ್ದು, ಈಗ ನೀನು ಇದರಿಂದಲೇ ಸಾಯ್ತೀಯ, ಜನ ಇದನ್ನ ಸೂಸೈಡ್ ಅಂತಾನೆ ಅನ್ಕೋಬೇಕು, ಹಾಗೆ ಮಾಡ್ತೀವಿ ಅಂತ ಹೇಳಿ ಟ್ರಿಗರ್ ಒತ್ತುತ್ತಾಳೆ. ಆದ್ರೆ ಅದು ಫೈರ್ ಆಗಲ್ಲ. ಎಷ್ಟು ಸಲ ಟ್ರಿಗರ್ ಒತ್ತಿದ್ರು ಅದು ಫೈರ್ ಆಗಲ್ಲ. ಆಗ ಫ್ರೆಡ್ಡಿ, ಮಾತ್ರೆ ಕೊಡೋದು ಡಾಕ್ಟರ್, ಪೇಷಂಟ್ ಅಲ್ಲ ಅಂತಾನೆ. ಈಗ ರೇಮಂಡ್ ಫ್ರೆಡ್ಡಿ ಮೇಲೆ ಅಟ್ಯಾಕ್ ಮಾಡ್ತಾನೆ. ಆಗ ಮೊದಲೇ ಹೀಗಾಗುತ್ತೆ ಅಂತ ರೆಡಿ ಇದ್ದ ಫ್ರೆಡ್ಡಿ ಎಲೆಕ್ಟ್ರಿಕ್ ಶಾಕ್ ಕೊಟ್ಟು ಅವನ ಪ್ರಜ್ಞೆ ತಪ್ಪಿಸ್ತಾನೆ. ಈಗ ಕೈನಸ್ ಅಟ್ಯಾಕ್ ಮಾಡಕ್ಕೆ ನೋಡ್ತಾಳೆ, ಅವಳಿಗೂ ಶಾಕ್ ಕೊಟ್ಟು ಪ್ರಜ್ಞೆ ತಪ್ಪಿಸ್ತಾನೆ. ಈ ಕಡೆ 6 ಗಂಟೆ ಆದ್ರೂ ಪೊಲೀಸ್ ಸ್ಟೇಷನ್ ಗೆ ಕೈನಸ್ ಮತ್ತೆ ರೇಮಂಡ್ ಬರ್ದೇ ಇರೋದನ್ನ ನೋಡಿ ಪೊಲೀಸ್ನವರು ಕಾಲ್ ಮಾಡ್ತಾರೆ. ಆದ್ರೆ ಸ್ವಿಚ್ ಆಫ್ ಬರುತ್ತೆ. ಫಾರ್ಮ್ ಹೌಸ್ ಅಲ್ಲಿ ಫ್ರೆಡ್ಡಿ ಪ್ರಜ್ಞೆ ತಪ್ಪಿದ್ದವರನ್ನ ಎತ್ಕೊಂಡು ಹೋಗಿ ಡೆಂಟಲ್ ಚೆಕಪ್ ಚೇರ್ ಮೇಲೆ ಕಟ್ ಹಾಕಿ ಇಬ್ರು ಬಾಯನ್ನು ಮಾತಾಡೋಕಾಗದೆ ಇರೋ ಹಾಗೆ ಕ್ಲಿಪ್ ಹಾಕಿರ್ತಾನೆ. ಈಗ ಡೆಂಟಿಸ್ಟ್ ಎಕ್ವಿಪ್ಮೆಂಟ್ಸ್ ಎಲ್ಲ ತಗೊಂಡ್ ಬಂದು ಅವ್ರ ಮುಂದೆ ಇಟ್ಟು, ನಮ್ಮ ಪೂರ್ವಜರ ಕಾಲದಲ್ಲಿ ಹಲ್ ಕೀಳೋದಕ್ಕೆ ಅನಸ್ತೇಶಿಯಾ ಎಲ್ಲ ಕೊಡ್ತಿರ್ಲಿಲ್ಲ, ಅವರು
ನೋವನ್ನ ಸಹಿಸ್ಕೊಳ್ತಿದ್ರು ಅಂತ ಹೇಳ್ತಾನೆ. ಇವರಿಬ್ಬರಿಗೂ ತುಂಬಾ ಭಯ ಆಗ್ತಿರುತ್ತೆ. ಫ್ರೆಡ್ಡಿ, ನೀವಿಬ್ರು ನನ್ನ ಹತ್ರ ತುಂಬಾ ಆಟ ಆಡ್ಬಿಟ್ರಿ, ನೀನಂತೂ ನನ್ನನ್ನ ತುಂಬಾ ನಂಬಿಸ್ಬಿಟ್ಟೆ. ನಮ್ಮಿಬ್ಬರ ಭವಿಷ್ಯಕ್ಕೋಸ್ಕರ ನಿನ್ನ ಗಂಡನ್ನ ಕೊಂದ ಮೇಲೆ ನನ್ನನ್ನ ಯೂಸ್ಡ್ ನೀಡಲ್ ತರ ಕಸದ ಬುಟ್ಟಿಗೆ ಹಾಕ್ತೆ. ನೀನು ಪೇಷಂಟ್ ತರ ತುಂಬಾ ಚೆನ್ನಾಗಿ ನಟಿಸ್ತೆ, ಆದ್ರೆ ತಪ್ಪಾಗಿ ಡಾಕ್ಟರ್ನ ಆಯ್ಕೆ ಮಾಡ್ಕೊಂಡೆ. ಅಷ್ಟಕ್ಕೆ ನಿಲ್ಸಿದ್ರ ನೀವಿಬ್ರು? ಮನ್ಸು ಹೊಡೆದು ಹೋಗಿರೋ ನಾನು ಬಯಸಿದ್ದು ಒಂದೇ ಒಂದು ಸಾರಿ ಮಾತ್ರ. ಆದ್ರೆ ನೀವು ನನಗೆ ಅವಮಾನ ಮಾಡಿದ್ರಿ, ಇನ್ಸಲ್ಟ್ ಮಾಡಿದ್ರಿ. ಒಂದು ಸಾರಿ ಕೇಳಿದ್ರೆ ಎಲ್ಲ ಮುಗ್ದೇ ಹೋಗ್ತಿತ್ತು. ಎಂತ ಕಟಕರು ನೀವು, ನನ್ನ ಹಾರ್ಡಿನ ಕೊಂದು ಬಿಟ್ರಿ ಅಲ್ವಾ ಕೈನಸ್. ನೀನು ನನ್ನ ಹಾರ್ಡಿನ ಬದುಕಿದ್ದಾಗಲೇ ಕಟ್ ಮಾಡ್ದೆ ಅಲ್ವಾ ಅಂತ ಹೇಳಿ ರೇಮಂಡ್ ಕಡೆ ತಿರುಗಿ ಒಂದು ಆಮೆ ಶೆಲ್ ನ ಅದರ ಚರ್ಮದಿಂದ ಕಿತ್ತು ಕಟ್ ಮಾಡಿ ಬಾಯ್ಲ್ ಮಾಡಿದ್ಯಾ ಅಲ್ವಾ ಅಂದಾಗ ರೇಮಂಡ್ ಅಂತೂ ಮುಂದೆ ನಮ್ಮನ್ನ ಟಾರ್ಚರ್ ಮಾಡ್ತಾನೆ ಅಂತ ತುಂಬಾ ಹೆದರ್ ಬಿಡ್ತಾನೆ. ಕೈನಸ್ ಏನೋ ಹೇಳೋದಕ್ಕೆ ತಡಬಡಾಯಿಸ್ತಿರ್ತಾಳೆ. ಫ್ರೆಡ್ಡಿ ಅವಳ ಕ್ಲಿಪ್ ಅನ್ನ ತೆಗಿತಾನೆ. ಆಗ ಹಾರ್ಡಿನ ನಾನ್ ಸಾಯಿಸಿದ್ದಲ್ಲ, ರೇಮಂಡ್ ಸಾಯಿಸಿದ್ದು ಅಂತ ಹೇಳ್ತಾಳೆ. ನನ್ ಮೇಲೆ ಹಾಕ್ತಿದ್ದಾಳಲ್ಲ ಅಂತ ರೇಮಂಡ್ ಕಿರ್ಚಾಡ್ತಿರ್ತಾನೆ. ಆಗ ಕೈನಸ್, ನಿನ್ನ ಕಣ್ಣಲ್ಲಿ ಈಗಲೂ ನನ್ನ ಮೇಲೆ ಪ್ರೀತಿ ಕಾಣ್ತಿದೆ, ದಯವಿಟ್ಟು ನನ್ನನ್ನ ಕ್ಷಮಿಸ್ಬಿಡು, ತಪ್ಪು ಮಾಡ್ಬಿಟ್ಟೆ, ಈಗ ನಿನ್ನ ಪ್ರೀತಿಸ್ಬೇಕು ಅನಿಸ್ತಿದೆ, ನೀನು ಯಾವಾಗ್ಲೂ ನನ್ನ ಸೋಲ್ಮೇಟ್ ಅಂತ ಹೇಳ್ತಿದ್ದೆ ಅಲ್ವಾ ಅಂತ ಪ್ಲೇಟ್ ಚೇಂಜ್ ಮಾಡಕ್ಕೆ ಟ್ರೈ ಮಾಡ್ತಾಳೆ. ಆಗ ಫ್ರೆಡ್ಡಿ, ಹೌದಲ್ವಾ, ನೀ ನನ್ನ ಸೋಲ್ಮೇಟ್, ನಿನಗೆ ಒಂದು ಚಾನ್ಸ್ ಕೊಡ್ಲೇಬೇಕು ಅಂತ ಹೇಳಿ ಏನೋ ತಗೊಂಡ್ ಬರೋಕೆ ಹೋಗ್ತಾನೆ. ಈ ಕಡೆ ಪೊಲೀಸ್ನವರು ಕೈನಸ್ ಮನೆಗೆ ಹೋಗಿ ನೋಡಿದ್ರೆ ಯಾರು ಇಲ್ಲ. ಆಗ ಸಿಸಿಟಿವಿ ಫುಟೇಜಸ್ ಚೆಕ್ ಮಾಡ್ತಾರೆ. ಅದರಲ್ಲಿ ಇವರೊಂದು ಸೂಟ್ ಕೇಸ್ ತಗೊಂಡು ಹೋಗಿರೋದನ್ನ ನೋಡಿ ಪೊಲೀಸ್ನವ್ರಿಗೆ ವಿಷಯ ಗೊತ್ತಾಗ್ತಿದಂತೆ ಇವರು ಊರ್ ಬಿಟ್ಟು ಹೋಗಿದ್ದಾರೆ ಅಂತ ತಿಳ್ಕೊತಾರೆ. ಈ ರೀತಿ ಡೈವರ್ಟ್ ಮಾಡ್ಬೇಕು ಅಂತಾನೆ ಫ್ರೆಡ್ಡಿ ಅವ್ರಿಗೆ ಸೂಟ್ ಕೇಸ್ ತರೋದಕ್ಕೆ ಹೇಳಿದ್ದು. ಈಗ ಫ್ರೆಡ್ಡಿ ಸೆಲ್ಲೋ ತಗೊಂಡ್ ಬಂದು, ನೀನು ಹೇಳ್ತಿದ್ದೆ ಅಲ್ವಾ ನಮ್ಮ ಆಂಟಿ ನಿನಗೆ ಸೆಲ್ಲೋ ನುಡ್ಸೋಕೆ ಇನ್ಸ್ಪೈರ್ ಮಾಡಿದ್ರು ಅಂತ, ಎಲ್ಲಿ ಒಂದ್ಸಲ ಇದನ್ನ ನುಡ್ಸು, ಚೆನ್ನಾಗಿ ನುಡ್ಸಿದ್ರೆ ಇಬ್ಬರನ್ನು ಬಿಟ್ಬಿಡ್ತೀನಿ ಅಂತ ಹೇಳ್ತಾನೆ. ಆದ್ರೆ ಡೋಂಗಿ ಕೈನಸ್ಗೆ ಅದನ್ನ ಹಿಡ್ಕೊಳ್ಳೋಕು ಬರಲ್ಲ. ಆಗ ಫ್ರೆಡ್ಡಿನೇ ಹಿಡ್ಕೊಳ್ಳೋದನ್ನ ಹೇಳ್ಕೊಟ್ಟು ಈಗ್ಲಾದ್ರೂ ನುಡ್ಸು ಅಂತಾನೆ. ಕೈನಸ್ಗೆ ಸೆಲ್ಲೋ ಇನ್ಸ್ಟ್ರೂಮೆಂಟ್ ನ ನುಡ್ಸೋಕ್ ಬರಲ್ಲ. ಫ್ರೆಡ್ಡಿ, ಮತ್ತೆ ಸುಳ್ಳು ಹೇಳಿದೀಯ, ನಿನಗೆ ಸಿಕ್ಕಿದ್ದ ಅವಕಾಶನ ಕಳ್ಕೊಂಡೆ, ಮಲ್ಕೋ ಅಂತ ಹೇಳಿ ಮತ್ತೆ ಕಟ್ ಹಾಕ್ತಾನೆ. ಕೈನಸ್ ಎಷ್ಟೇ ಮನವೊಲ್ಸೋಕೆ ಟ್ರೈ ಮಾಡಿದ್ರು ನಿನ್ನ ಕುತಂತ್ರ ಬುದ್ಧಿನೇ ಇವತ್ತು ನಿನಗೆ ಈ ಗತಿ ತಂದಿರೋದು ಅಂತ ಹೇಳಿ ಮತ್ತೆ ಬಾಯಿಗೆ ಕ್ಲಿಪ್ ಹಾಕಿ ಡೆಂಟಿಸ್ಟ್ ಟೂಲ್ಸ್ ತಗೊಂಡು ರೇಮಂಡ್ ಕಡೆ ನೋಡಿದ್ರೆ ಅವನಂತೂ ಪ್ಯಾಂಟ್ ಗೆ ಯೂರಿನ್ ಮಾಡ್ಕೊಂಡಿದ್ದಾನೆ. ಅದನ್ನ ನೋಡಿ ಫ್ರೆಡ್ಡಿ, ದೊಡ್ಡವ್ರು ಹೇಳ್ತಾರೆ ನೋವನ್ನ ಗಂಡಸ್ಗಿಂತ ಹೆಂಗಸು ಸಹಿಸ್ತಾಳೆ ಅಂತ, ಅದು ನಿಜ ಅಂತ ಈಗ ಗೊತ್ತಾಗ್ತಿದೆ ಅಂತ ಹೇಳ್ತಾ ಟೂಲ್ಸ್ ತಗೊಂಡು, ಈಗ ನಿನಗೆ ತುಂಬಾ ನೋವಾಗುತ್ತೆ, ಗಮನನ ಬೇರೆ ಎಲ್ಲಾದ್ರೂ ಡೈವರ್ಟ್ ಮಾಡು, ಬೇರೆ ಏನಾದ್ರೂ ಯೋಚನೆ ಮಾಡು, ಇಲ್ಲ ಅಂದ್ರೆ ನನ್ನ ಹಾರ್ಡಿನ ಸೂಪ್ ಮಾಡಿದ್ದಲ್ಲ ಅದ್ರ ಬಗ್ಗೆ ಯೋಚನೆ ಮಾಡು ಅಂತ ಹೇಳಿ ಅವನ ಒಂದು ಹಲ್ಲನ್ನ ಕಿತ್ ಹಾಕ್ಬಿಡ್ತಾನೆ. ನಂತರ ಒಂದೊಂದಾಗಿ ಎಲ್ಲಾ ಹಲ್ಲನ್ನು ಕಿತ್ ಹಾಕಿ ಪ್ರಜ್ಞೆ ತಪ್ಪದಾಗ ರೇಮಂಡ್ ನ ಜೀವಂತವಾಗಿ ಆಚೆ ಹೇಳ್ಕೊಂಡ್ ಬಂದು ಮೊದಲೇ ತೋಡಿಟ್ಟಿದ್ದ ಗುಂಡಿಗೆ ಹಾಕಿ ಮುಚ್ತಾನೆ. ಈಗ ಕೈನಸ್ ಹೀರೋನಿಗೆ, ನಿನ್ನ ಹಲ್ಲು ಎಷ್ಟು ಸುಂದರವಾಗಿದೆ, ಆದ್ರೆ ಈಗ ತೆಗಿಬೇಕಾಗತ್ತೆ, ನನ್ನ ಹಾರ್ಡಿ ಕವಚ ತೆಗ್ದಲ್ಲ ಹಾಗೆ ನನ್ನ ಹಾರ್ಡಿ ಅನುಭವಿಸಿದ ನೋವನ್ನ ನೀನು ಅನುಭವಿಸು ಅಂತ ಹೇಳಿ ಅವಳ ಎಲ್ಲಾ ಹಲ್ಲುಗಳನ್ನ ಕಿತ್ತು ಬಿಸಾಕ್ತಾನೆ. ಕೈಲಾಸ್ ಪ್ರಜ್ಞೆ ತಪ್ತಾಳೆ. ಅವಳನ್ನು ಆಚೆ ಹೇಳ್ಕೊಂಡ್ ಬಂದು ಗುಂಡಿಗೆ ಹಾಕಿ, ನೀನು ಹೋಗೋ ಮುಂಚೆ ಒಂದು ಜೋಕ್ ಹೇಳ, ಐ ಸ್ಟಿಲ್ ಲವ್ ಯು ಅಂತ ಹೇಳಿ ಜೀವಂತವಾಗಿ ಅವಳ ಮೇಲೆ ಮಣ್ಣು ಹಾಕಿ ಮುಚ್ತಾನೆ. ಇಲ್ಲಿಗೆ ಸಿನಿಮಾ ಮುಗಿಯುತ್ತೆ.